Good evening, everybody. So I welcome to today's resource person, Basavakiran ji. Good evening, sir. Hello. Hello. Sir. Good evening, sir. Good evening, sir. So once again, I welcome to today's resource person, Basavakiran ji, and I also welcome to our Academy President, Professor Hayapan sir, and Academy Chief Executive Officer, Dr. Ramesh sir, and I welcome to all attendees and teachers and lecturers. So I give small introduction about Kiran sir. So got an MSc, B.Ed in Bangalore University, and fifth rank, and 11 years experience working in base form, 7 years, and also the junior research fellowship in 2011 to 2013, and he represented 5 papers, presented 5 papers, and 2 for international journal, and 3 national conference, and attended many workshop and conducted by second year. So thank you, sir. Welcome. Go to you, sir. Over Yes, to sir. you. Yes, sir. Thank you. So, good evening, students. ಇವತ್ತು ನಾವು ತಗೋತಾರ ಟಾಪಿಕ್ ಅಂಡರ್ ದಿ ಚಾಪ್ಟರ್ ವೇವ್ಸ್ ಡಾಪ್ಲರ್ ಎಫೆಕ್ಟ್. ಸೊ ಡಾಪ್ಲರ್ ಎಫೆಕ್ಟ್ ಇಟ್ಸ್ ಒನ್ ಆಫ್ ದಿ ಬ್ಯೂಟಿಫುಲ್ ಫಿನಾಮಿನಾ. ವಿ ಕ್ಯಾನ್ ಕಮ್ ಅಕ್ರಾಸ್ ದಿಸ್ ಫಿನಾಮಿನಾ ಎವ್ರಿ ಡೇ ಇನ್ ಅವರ್ ಲೈಫ್. ಅಂದ್ರೆ ಪ್ರತಿ ದಿನನಿತ್ಯ ನಾವು ಈ ಎಫೆಕ್ಟ್ ನ ಸೆನ್ಸ್ ಮಾಡ್ತಾ ಇರ್ತೀವಿ. ಎಕ್ಸಾಂಪಲ್. Sir, 1 minute. Sir, 1 minute. ಎಸ್ ಸರ್. Sir, today you will give justice. I don't know Doppler effect, and also I have to give JEE exam, CET, NET, and Yes, sir. Yes, sir. Please, I'll do sir. that kind of applications also. No issue, sir. Okay, thank you, sir. ಓಕೆ ಸರ್. ಸೊ ಈ ಡಾಪ್ಲರ್ ಎಫೆಕ್ಟ್ ಅನ್ನೋ ಕಾನ್ಸೆಪ್ಟ್ ಯಾವ ರೀತಿ ಇದೆಯಪ್ಪ ಅಂದ್ರೆ, ಸೇ ಫಾರ್ ಎಕ್ಸಾಂಪಲ್ ನೀವು ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನನ್ನ ಹತ್ರ ನಿಮಗೆಲ್ಲ ಗೊತ್ತಿದೆ. ಈ ಟಾಪಿಕ್ ಹಿಂದೆ ನಾವು ಕಲ್ತಿದ್ದು ಸೌಂಡ್ ವೇವ್ಸ್. ಸೌಂಡ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಕಲ್ತಿರ್ತೀವಿ. ನಾವು ಒಂದು ಸೌಂಡ್ ಅನ್ನೋದು ಎಕ್ಸಾಂಪಲ್ ತಗೊಂಡು ನಿಮ್ ಕಣ್ಣಿಗೆ ಕಾಣ್ತಾ ಇರಬೇಕು, ಇದು ಮೊಬೈಲ್ ಅಲ್ಲಿ ನನ್ನ ಹತ್ರ ಒಂದು ಆಪ್ ಇದೆ. ಈ ಆಪ್ ಅಲ್ಲಿ ನಾನು ನಿಮಗೆ ಒಂದು ಸಿಗ್ನಲ್ ಜನರೇಟರ್ಗಳು ಸೌಂಡ್ ಪ್ರೊಡ್ಯೂಸ್ ಮಾಡೋ ಒಂದು ಆಪ್ ಇದು. ಸೊ ಅಂದ್ರೆ ಕಾನ್ಸ್ಟೆಂಟ್ ಫ್ರೀಕ್ವೆನ್ಸಿಯಿಂದ ಸೌಂಡ್ ಪ್ರೊಡ್ಯೂಸ್ ಮಾಡೋ ಆಪ್. ಸೊ ಫ್ರೀಕ್ವೆನ್ಸಿ ಅಂದ್ರೆ ಏನು ನಮ್ಗೆ ಗೊತ್ತಿದೆ, ನಂಬರ್ ಆಫ್ ವೇವ್ಸ್ ಎಮಿಟೆಡ್ ಪರ್ ಸೆಕೆಂಡ್, ಅದನ್ನ ನಾವು ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಆ ತರದಲ್ಲಿ ಒಂದು ಆಪ್ ಇಟ್ಕೊಂಡಿದ್ದೀನಿ. ನಾನೀಗ ಪ್ಲೇ ಬಟನ್ ಒತ್ತಿದಾಗ ನಿಮ್ಗೆ ಸೌಂಡ್ ಕೇಳಿಸುತ್ತೆ. ಸೊ ಸೌಂಡ್ ಕೇಳಿಸ್ತಿದೆ, ನಾನು ಸ್ಪೀಕರ್ ಹತ್ರ ಇಟ್ಟಿದ್ದೀನಿ. ನಾವು ಕ್ಲಿಯರ್ಲಿ ಅಬ್ಸರ್ವ್. So probably you might have sensed clearly if your speakers are proper. When I move, ನಾನು ಒಂದು ಈ ಸೋರ್ಸ್ ಆಫ್ ದಿ ಸೌಂಡ್ ನ ಈ ಸೈಡ್ ಮೂವ್ ಮಾಡ್ತಿದ್ದಾಗ ಹತ್ರ ಬಂದಾಗ ಏನೋ ಜಾಸ್ತಿ, ದೂರ ಹೋದಾಗ ಏನೋ ಕಡಿಮೆ ಅನ್ನೋ ಫೀಲ್ ಬರ್ತಾ ಇರತ್ತೆ. ದಿ ಸೇಮ್ ಕೈಂಡ್ ಆಫ್ ಎ ಫೀಲ್ ಈವನ್ ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್. ಎಲ್ಲಿ ಕೇಳಿರ್ತೀವಿ? ಎಕ್ಸಾಂಪಲ್, ಒಬ್ಬ ಮನುಷ್ಯ ರೈಲ್ವೆ ಟ್ರ್ಯಾಕ್ ಹತ್ರ ನಿಂತ್ಕೊಂಡಿದ್ರೆ ಟ್ರೈನ್ ಹಾರ್ ಮಾಡ್ಕೊಂಡು ಅಪ್ರೋಚ್ ಮಾಡ್ಕೊಂಡು, ಈ ಪ್ಲಾಟ್ಫಾರ್ಮ್ ಅಲ್ಲಿ ಟ್ರೈನ್ ನಿಲ್ತಾ ಇಲ್ಲ, ಶತಾಬ್ದಿ ಅನ್ಕೊಳ್ಳಿ, ಸಡನ್ ಆಗಿ ಪಾಸ್ ಆಗಿದಾಗ ಸೊ ವಾಟ್ ವಿ ವಿಲ್ ಫೀಲ್? ಟ್ರೈನ್ ಹತ್ರ ಬಂದಾಗ ಕಿವಿ ಮುಚ್ಕೊಳ್ಳೋ ತರ ಆಗುತ್ತೆ, ದೂರ ಹೋದಾಗ ಏನೋ ಕಂಫರ್ಟ್ ಫೀಲ್ ಅನ್ಸುತ್ತೆ. ಯಾಕೆ? ಪಾಪ ಟ್ರೈನ್ ಏನು ಹತ್ರ ಬಂದ ತಕ್ಷಣ ಜೋರಾಗಿ ಹಾರ್ನ್ ಮಾಡಲ್ಲ, ನಿಮ್ಮಿಂದ ದೂರ ಹೋದ ತಕ್ಷಣ ಕಡಿಮೆನೋ ಹಾರ್ನ್ ಮಾಡಲ್ಲ, ಬಟ್ ಆದ್ರೂ ಆಗ ಅನ್ಸುತ್ತೆ. ಯಾಕಪ್ಪ ಅಂದ್ರೆ ಒಂದ್ ನೆನ್ಪಿಟ್ಕೋಬೇಕು ಮಕ್ಳ, ಟ್ರೈನು ನಾವ್ ಹತ್ರ ಇದೀವಿ ದೂರ ಇದೀವಿ ಅಂತ ಅನ್ಬಿಟ್ಟು ಬೇರೆ ಬೇರೆ ತರ ಹಾರ್ನ್ ಹೊಡಿಯಲ್ಲ. ಈ ಬೈಕ್ ಎಲ್ಲ ಬೇರೆ ಬೇರೆ ತರ ಹಾರ್ನ್ ಇಟ್ಕೊಂಡಿರ್ತಾರೆ ಬೇರೆಯವರು, ನಮ್ಗೆ ಅದು ಬೇಡ. ಟ್ರೈನ್ ವಿಲ್ ಮೇಕ್ ಸೇಮ್ ಸೌಂಡ್, ಒಂದೇ ಸೌಂಡ್ ಇರುತ್ತೆ, ಅದರಿಂದ ಬರ್ತಾ ಇರೋ ಸೌಂಡ್ಗೆ ಒಂದೇ ತರವಾದ ಫ್ರೀಕ್ವೆನ್ಸಿ ಇರುತ್ತೆ. ಬಟ್ ಅದ್ ಹತ್ರ ಬಂದಾಗ ಕಿವಿ ಮುಚ್ಕೊಳ್ಳೋ ತರ ಆಗುತ್ತೆ, ದೂರ ಹೋದಾಗ ಕಿವಿ ಓಪನ್ ಮಾಡೋ ತರ ಅನ್ಸುತ್ತೆ. ಯಾಕಪ್ಪ ಅಂದ್ರೆ ದಟ್ ಈಸ್ ಬೇಸ್ಡ್ ಆನ್ ದಿಸ್ ಫಿನಾಮಿನಾ. ಅದನ್ನ ನಾವು ಈ ಫಿನಾಮಿನಾ ಎಷ್ಟರಲ್ಲಿ ಕರಿತಾ ಇದೀವಿ? ದಟ್ ಇಟ್ ಸೆಲ್ಫ್ ಇಸ್ ಡಾಪ್ಲರ್ ಎಫೆಕ್ಟ್. ವಾಟ್ ಈಸ್ ಡಾಪ್ಲರ್ ಎಫೆಕ್ಟ್? ಇಟ್ಸ್ ನಥಿಂಗ್ ಬಟ್ ಅಪರೆಂಟ್, ಅಂದ್ರೆ ನಮ್ಗೆ ಅನ್ಸೋದು ಅಪರೆಂಟ್ ಚೇಂಜ್ ಇನ್ ಯಾವುದ್ರಲ್ಲಿ? ಅಪರೆಂಟ್ ಚೇಂಜ್ ಇನ್ ಫ್ರೀಕ್ವೆನ್ಸಿ ಆಫ್ ವೇವ್. ಅಪರೆಂಟ್ ಚೇಂಜ್ ಇನ್ ದಿ ಫ್ರೀಕ್ವೆನ್ಸಿ ಆಫ್ ಎ ವೇವ್. ಸದ್ಯಕ್ಕೆ ಇಲ್ಲಿ ನಾನು ಮಾತಾಡ್ತಾ ಇರೋದು ಸೌಂಡ್ ವೇವ್ ಬಗ್ಗೆ.
ಅಂದ್ರೆ ಇದು ಲೈಟ್ ವೇವ್ಗೂ ಅಪ್ಲಿಕೇಬಲ್ ಆಗುತ್ತೆ. ಅಪರೆಂಟ್ ಚೇಂಜ್ ಇನ್ ದಿ ಫ್ರೀಕ್ವೆನ್ಸಿ ಆಫ್ ಸೌಂಡ್ ವೇವ್ ಕಾಸ್ಡ್, ಕಾರಣ, ಕಾರಣ ಏನು ಮಕ್ಕಳ? ಅದು ಹತ್ರ ಬಂತು, ದೂರ ಹೋಯ್ತು. ಅಂದ್ರೆ ಸೋರ್ಸ್ ಆಫ್ ಸೌಂಡ್ ಈಸ್ ಮೂವಿಂಗ್ ವಿತ್ ರೆಸ್ಪೆಕ್ಟ್ ಟು ಅಬ್ಸರ್ವರ್. ನಾನು ಪ್ಲಾಟ್ಫಾರ್ಮ್ ಅಲ್ಲಿ ನಿಂತಿದ್ದೀನಿ. ಸೊ ದಟ್ ಮೀನ್ಸ್ ಇಸ್ ಕಾಸ್ ಡ್ಯೂ ಟು ರಿಲೇಟಿವ್. ಯಾಕೆ ಸರ್ ಈ ವರ್ಡ್? ಬರೀ ಮೋಷನ್ ಅಂತ ಬಳಸ್ಬೋದಿತ್ತಲ್ಲ, ಇದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ರಿಲೇಟಿವ್ ಮೋಷನ್ ಬಿಟ್ವೀನ್ ಸೋರ್ಸ್ ಅಂಡ್ observer. Relative motion between source and observer. So apparent change in the frequency of a sound wave caused due to relative motion between source ಅಂದ್ರೆ ಯಾರ್ದು? ಸೋರ್ಸ್ ಆಫ್ ಸೌಂಡ್ ಅಥವಾ ಸೋರ್ಸ್ ಆಫ್ ವೇವ್. ಒಂದು ವೇವ್ ಎಮಿಟ್ ಮಾಡ್ಬೇಕಂದ್ರೆ ಒಂದು ಸೋರ್ಸ್ ಇರಬೇಕು. ಈಗ ನಾನು ಮಾತಾಡ್ತಾ ಇದ್ದೀನಿ, ನಿಮ್ಗೆ ಕೇಳಿಸ್ತಾ ಇದೆ. ಐ ಆಮ್ ದಿ ಸೋರ್ಸ್ ಆಫ್ ಸೌಂಡ್ ನೌ ಫಾರ್ ದಿ ಟೈಮ್ ಬೀಯಿಂಗ್. ನಾವು ಅಬ್ಸರ್ವರ್ ಅಂತೆ. ಸೊ ಅಂದ್ರೆ ಫ್ರೀಕ್ವೆನ್ಸಿ ಅಪಿಯರ್ ಟು ಚೇಂಜ್ ಅನ್ಸುತ್ತೆ, ಬಟ್ ಆಕ್ಚುಲಿ ಚೇಂಜ್ ಆಗಿಲ್ಲ. ಅದರಿಂದ ನಮ್ಗೆ ಈ ಡಿಫ್ರೆನ್ಸ್ ಕಣ್ಣಿಗೆ ಅಥವಾ ಕಿವಿಗೆ ಕಾಣಿಸುತ್ತೆ. ಕಣ್ಣಿಗೆ ಅಂದ್ರೆ ಲೈಟ್, ಕಿವಿಗೆ ಅಂದ್ರೆ ಸೌಂಡ್, ರೈಟ್? ಸೊ ಲೆಟ್ ಅಸ್ ಲರ್ನ್ ದಿಸ್ ಲಿಟಲ್ ಇನ್ ಡೀಟೇಲ್ ಬೈ ಟೇಕಿಂಗ್ ಫ್ಯೂ ಎಕ್ಸಾಂಪಲ್ಸ್. ದೆನ್ ವಿಲ್ ಡೈರೆಕ್ಟ್ಲಿ ಗೋ ಟು ದಿ ಕಾನ್ಸೆಪ್ಟ್ ಇನ್ ಅರೈವಿಂಗ್ ದಿ ಎಕ್ಸ್ಪ್ರೆಷನ್. ಇದಕ್ಕೆ ಎಕ್ಸ್ಪ್ರೆಷನ್ ಅರೈವ್ ಮಾಡೋಣ. ಫಸ್ಟ್ ಅನ್ಕೊಳ್ಳಿ ಮಕ್ಕಳ, ನೀವೆಲ್ಲ ಯಾವ್ದೋ ಒಂದು ಬೀಚ್ ಹತ್ರ ಇದೀರಾ. ಯಾವ ಬೀಚ್? ಯಾಕೆ ನಮ್ಮ ಕರ್ನಾಟಕದಲ್ಲಿ ಯಾವ್ದೋ ಒಂದು ಬೀಚ್ ಇದೆ, ಆ ಬೀಚ್ ಹತ್ರ ನಿಂತ್ಕೊಂಡಿದ್ದೀರಾ. ನೀರಿನ ಅಲೆಗಳು ಅಂದ್ರೆ ನಾವು ವೇವ್ಸ್ ಅಂತ ಅನ್ಕೋಬಹುದು. ನಿಂತ್ಕೊಂಡಿದ್ದಾಗ, ನೀವು ನಿಂತಿದ್ದಾಗ ನೀರಿನ ಅಲೆ ಅಥವಾ ನೀರಿನ ವಾಟರ್ ವೇವ್ಸ್ ಎರಡು ಬಂದ್ ರೀಚ್ ಆಗ್ತಿದೆಯಂತೆ 1 ಸೆಕೆಂಡ್ಗೆ. ಎರಡು ವೇವ್ ನಿಮ್ನ ಕಾಲ್ನ ಟಚ್ ಆಗ್ತಿದೆ ಪರ್ ಸೆಕೆಂಡ್. 1 ಸೆಕೆಂಡ್ ಎರಡು ವೇವ್ ರೀಚ್ ಆಗ್ತಿದೆ. ನೀನು ನಿಂತಿದ್ಯಾ, ನಾನು ಇಲ್ಲಿ ನಿಂತಿದ್ದೀನಿ, ಅಲೆ ಬಂದು ನನ್ನ ಟಚ್ ಮಾಡ್ತಾ ಇದೆ ಅನ್ಕೊಳ್ಳೋಣ. ನಾನೇನ್ ಮಾಡ್ತೀನಿ, ಈ ಅಲೆ ಹತ್ರ ನಡ್ಕೊಂಡು ಹೋಗಕ್ ಸ್ಟಾರ್ಟ್ ಮಾಡ್ತೀನಿ. ನಾನ್ ನಡ್ಕೊಂಡು ಹೋಗಕ್ ಸ್ಟಾರ್ಟ್ ಮಾಡಿದಾಗ, ನಾನ್ ನಿಂತಿದಾಗ ಎರಡು ವೇವ್ ನನ್ಗೆ ಕಾಲ್ನ ಟಚ್ ಮಾಡ್ತಿತ್ತು 1 ಸೆಕೆಂಡ್ಗೆ. ಆಸ್ ಐ ಮೂವ್ ಫಾರ್ವರ್ಡ್ ಟುವರ್ಡ್ಸ್ ದಿ ಸೆಂಟರ್, ಅಂದ್ರೆ ನೀರ್ ಕಡೆಗೆ ಹೋಗ್ತಾ ಇದ್ದೀನಿ ನಾನು, ಎಷ್ಟು ವೇವ್ಸ್ ನನ್ನ ಟಚ್ ಮಾಡ್ಬೋದು ಪರ್ ಸೆಕೆಂಡ್? ಜಾಸ್ತಿನಾ ಕಡಿಮೆನಾ? ನೀವು ಡೆಫಿನೆಟ್ಲಿ ಥಿಂಕ್ ಮಾಡಿದ್ರೆ, ನಾನು ಎಷ್ಟು ಹತ್ರ ನಡ್ಕೊಂಡು ಹೋಗ್ತೀನೋ ಅಷ್ಟು ಮೋರ್ ಫ್ರೀಕ್ವೆಂಟ್ ಆಗಿ ವೇವ್ಗಳು ನನ್ನ ಕಾಲ್ನ ಟಚ್ ಮಾಡ್ತಾ ಇರತ್ತೆ. ದಟ್ ಮೀನ್ಸ್ ಫ್ರೀಕ್ವೆನ್ಸಿ ಆಫ್ ವೇವ್ ರೀಚಿಂಗ್ ಆರ್ ಟಚಿಂಗ್ ಯುವರ್ ಲೆಗ್ ಸ್ಟಾರ್ಟ್ ಇನ್ಕ್ರೀಸಸ್. ಕಾರಣ ಏನು? ನೀನ್ ನಡ್ಕೊಂಡು ಹೋದಕ್ಕೆ. ಹಾಗಂತ ಆಕ್ಚುಲ್ ಫ್ರೀಕ್ವೆನ್ಸಿ ಏನ್ ಚೇಂಜ್ ಆಗಿಲ್ಲ. ನೀನ್ ತಿರ್ಗಾ ನಿಂತ್ಕೊಂಡ್ರೆ 2 ವೇವ್ ಪರ್ ಸೆಕೆಂಡೇ ರೀಚ್ ಆಗ್ತಾ ಇರುತ್ತೆ. ಬಟ್ ನೀನ್ ಮೂವ್ ಆಗಿರೋದ್ರಿಂದ ಮುಂದೆ ನಿನ್ಗೆ ಅನ್ಸ್ತಿದೆ ವೇವ್ಸ್ ಗಳೇ ಫಾಸ್ಟ್ ಆಗಿ ಬಂದು ನಿನಗೆ ರೀಚ್ ಆಗ್ತಿದೆ ಅಂತ. ಬಟ್ ಆಕ್ಚುಲಿ ಅವೇನ್ ಫಾಸ್ಟ್ ಆಗಿ ಬಂದಿಲ್ಲ, ಸೇಮ್ ಫ್ರೀಕ್ವೆನ್ಸಿಲೇ ಬರ್ತಿದೆ. ಬಟ್ ನಾವು ಮೂವ್ ಆಗದೆ ಇರೋದ್ರಿಂದ ನಮ್ಗೆ ಹಂಗ ಅನ್ಸ್ತಿದೆ. ಅದೇ ಅಪ್ಪಿ ತಪ್ಪಿ ಇದೇ ಮನುಷ್ಯ ನೀನೇನೆ ಈ ಕಡೆ ಹೋಗೋ ಬದಲು ಈ ಸೈಡ್ ಮೂವ್ ಆಗ ಸ್ಟಾರ್ಟ್ ಮಾಡಿದ್ರೆ, ಅದಕ್ಕೆ ಆಪೋಸಿಟ್ ವಿರುದ್ಧ ದಿಕ್ಕಲ್ಲಿ ನೀರ್ ಹಿಂಗ್ ಬರ್ತಿದೆ, ನೀನ್ ಹಿಂಗ್ ಹೋದ್ರೆ 2 ವೇವ್ಸ್ ರೀಚ್ ಆಗ್ತಾ ಇರೋ ಟೈಮ್ ಅಲ್ಲಿ 1 ವೇವ್ 1 ಸೆಕೆಂಡ್ ರೀಚ್ ಆಗ್ಬೋದು, ಸಮ್ ಟೈಮ್ ವೇವೇ ರೀಚ್ ಆಗದೆ ಇರ್ಬೋದು. ಸೊ ದಟ್ ಮೀನ್ಸ್ ನೋಡಿ, ನಾನು ಹತ್ರ ಹೋದೆ, ವೇವ್ಗಳು ಪರ್ ಸೆಕೆಂಡ್ ರೀಚ್ ಆಗೋದು ಇಟ್ಸ್ ನಥಿಂಗ್ ಬಟ್ ಫ್ರೀಕ್ವೆನ್ಸಿ. ವೇವ್ ಪರ್ ಸೆಕೆಂಡ್ ಅಂದ್ರೆ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಜಾಸ್ತಿ ಆಯ್ತು, ದೂರ ಹೋದ್ರೆ ಕಡಿಮೆ ಆಯ್ತು. ಅದೇ ಆಗೋದು ನಮಗೂ ಕೂಡ. ಒಂದು ಸ್ಪೀಕರ್ ಇದೆ, ಎಲ್ಲೋ ಒಂದು ಫಂಕ್ಷನ್ ನಡೀತಾ ಇದೆ, ಸಡನ್ ಆಗಿ ನಾವು ನಿಮ್ ಪೇರೆಂಟ್ಸ್ ಜೊತೆ ಬೈಕಲ್ಲಿ ಹೋಗ್ತಾ ಇರ್ತೀರಾ. ಸಡನ್ ಆಗಿ ಸ್ಪೀಕರ್ ಹತ್ರ ಹೋಗ್ತಿದ್ದಾಗೆ ಜಾಸ್ತಿ ಅಲೆಗಳು, ಸೌಂಡ್ ನ ಅಲೆಗಳು ಬಂದು ನಿಮ್ಗೆ ಕಿವಿಗೆ ಬೀಳುತ್ತೆ. ಹಾಗೆ ಅದರಿಂದ ದೂರ ಹೋದ್ರೆ ಅಲೆಗಳು ಕಮ್ಮಿ ಬೀಳ್ತಾ ಇದೆ ಅನ್ಸುತ್ತೆ. ಆಕ್ಚುಲಿ ಅದ್ರ ಅಲೆಗಳು ಅಥವಾ ವೇವ್ಸ್ ವಿಲ್ ರಿಮೈನ್ಸ್ ಸೇಮ್, ಅಷ್ಟೇ ಇರುತ್ತೆ. ಬಟ್ ನಾವು ಹತ್ರ ಹೋದಾಗ ಜಾಸ್ತಿ ಬೀಳುತ್ತೆ, ದೂರ ಹೋದಾಗ ಕಡಿಮೆ ಬೀಳುತ್ತೆ. ಅಂಡ್ ದಿಸ್ ಫಿನಾಮಿನಾ ಇಟ್ ಸೆಲ್ಫ್ ಇಸ್ ಕಾಲ್ಡ್ Doppler effect. Similarly, say for example, ನಾನು ಹೇಳ್ದಾಗೆ ಯಾವುದೋ ಒಂದು ಸೌಂಡ್ ಸ್ಪೀಕರ್ ಇದೆ. ಸೊ ಅದಕ್ಕೆ ಎಕ್ಸಾಂಪಲ್ ನಾನೊಂದು ಆನಿಮೇಷನ್ ತೋರಿಸಿ ನಿಮ್ಗೆ ಹೇಳೇ ಬಿಡ್ತೀನಿ. ಸೊ ದಿಸ್ ಆನಿಮೇಷನ್ ನಾನು ಯೂಟ್ಯೂಬ್ ಇಂದ ಜಸ್ಟ್ ಡೌನ್ಲೋಡ್ ಮಾಡಿದೆ, ಶೇರ್ ಮಾಡ್ತಾ ಇದ್ದೀನಿ. ಮಕ್ಕಳ ಕಾನ್ಸಂಟ್ರೇಟ್ ಮಾಡಿ. ಸೇ ಫಾರ್ ಎಕ್ಸಾಂಪಲ್, ಎಸ್, ಇಲ್ಲಿ ಕಣ್ಣಿಗೆ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ ಒಂದು ಡಾಟ್. ಸೊ ಕಣ್ಣಿಗೆ ಕಾಣಿಸ್ತಿದೆ ಅನ್ಸುತ್ತೆ ಒಂದು ಡಾಟ್ ಮಕ್ಕಳ. ನಿಮಗೆ ಪ್ಲೇ ಮಾಡ್ತೀನಿ ನೋಡಿ. ಏನಿದು? ಒಂದು ಹಾರ್ನ್. ಯಾರ್ದು? ಲಾರಿದಾದ್ರೂ ಆಗಿರ್ಬೋದು, ಇಲ್ಲ ಅಂದ್ರೆ ಪಕ್ಷಿದಾದ್ರೂ ಆಗಿರ್ಬೋದು. ಈ ಹಾರ್ನು ಎಮಿಟ್ ಮಾಡ್ತಾರೋ ಸೌಂಡ್ ವೇವ್ಸ್ ಗಳು ಹೀಗೆ ಹೋಗ್ತಾ ಇದೆ. ಇದು ನಿಂತಾಗೆ ಇದೆ.
ನಾನು ಇಲ್ಲೆಲ್ಲೋ ನಿಂತ್ಕೊಂಡಿದ್ರೆ ಹೀಗೆ ಇರುತ್ತೆ. ಈಗ ಸಡನ್ ಆಗಿ ಮಕ್ಕಳ ನೋಡಿ, ಈಗ ಈ ವಿಡಿಯೋದಲ್ಲಿ ತೋರಿಸ್ತಾರೆ ಈ ಸೋರ್ಸ್ ಆಫ್ ಸೌಂಡ್ ವೇವ್, ಇದು ಕಾರ್ ಆದ್ರೂ ಆಗಿರ್ಬೋದು, ಪಕ್ಷಿ ನೋಡಿ ಹೋಗ್ತಿದ್ದ ಹಾಗೆ, ನೋಡಿ ಇದು ಹೋಗ್ತಿದ್ದ ಹಾಗೆ ಈ ಸೌಂಡ್ ನ ಅಲೆಗಳ ಅಥವಾ ಡಿಸ್ಟರ್ಬೆನ್ಸ್ ಅಥವಾ ಈ ವೇವ್ಗಳ ನಡುವೆ ಇರೋ ಡಿಸ್ಟೆನ್ಸ್ ಕಮ್ಮಿ ಆಗ್ತಿದೆ ಅಂತ ನಮಗೆ ಈ ಕಡೆ ಇರೋನ್ಗೆ ಫೀಲ್ ಆಗತ್ತೆ. ನೋಡಿ ಈ ಕಡೆ ಇರೋನ್ಗೆ ಫೀಲ್ ಆಗತ್ತೆ, ಆಕ್ಚುಲಿ ಅಷ್ಟೇ ಇರುತ್ತೆ. ನಾವು ಅಕಸ್ಮಾತ್ ಈ ಸೈಡ್ ಬಂದ್ರೆ ನೋಡಿ, ಈ ಸೈಡ್ ಬರ್ತಾರೆ, ಈಗ ಈ ಸೈಡ್ ಬಂದ್ರೆ ಈ ಸೈಡ್ ಇಂದ ನೋಡಿದ್ರೆ ಅಥವಾ ಕೇಳಿಸ್ಕೊಂಡ್ರೆ ಎಲ್ಲೋ ಕಡಿಮೆ ಆಗ್ತಿದೆ, ವೇವ್ ಲೆಂತ್ ಕಡಿಮೆ ಆಗ್ತಿದೆ, ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಿದೆ ಅಂತ ಅನ್ಸುತ್ತೆ. ಅಂಡ್ ದಿಸ್ ಫಿನಾಮಿನಾ ಇಟ್ ಸೆಲ್ಫ್ ವಾಟ್ ಐ ಕಾಲ್ಡ್ ಆಸ್ ಡಾಪ್ಲರ್ ಎಫೆಕ್ಟ್. ಇದ್ರ ಬಗ್ಗೆ ಸ್ವಲ್ಪ ನಾವು ಇನ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ, ರೈಟ್? ಸೊ ಡಿಸ್ಕಸ್ ಮಾಡೋದಕ್ಕೆ ಅಗೇನ್ ಲೆಟ್ ಅಸ್ ಕಮ್ ಬ್ಯಾಕ್ ಟು ದಿ ಕಾನ್ಸೆಪ್ಟ್, ರೈಟ್? ಸೊ ನಾವು ಹತ್ರ ಸೋರ್ಸ್ ಹತ್ರ ನಾವಾದ್ರೂ ಹೋಗ್ಲಿ ಇಲ್ಲ ಸೋರ್ಸ್ ನಮ್ಮ ಹತ್ರನಾದ್ರೂ ಬರ್ಲಿ, ನಮಗೆ ಫ್ರೀಕ್ವೆನ್ಸಿ ಜಾಸ್ತಿ ಆಗಿದೆ ಅಂತ ಅನ್ಸುತ್ತೆ. ಅಕಸ್ಮಾತ್ ನಾವು ಸೋರ್ಸ್ ಇಂದ ದೂರ ಹೋಗ್ಲಿ ಇಲ್ಲ ಸೋರ್ಸ್ ನಮ್ಮ ಹತ್ರ ಬರ್ಲಿ, ಸೊ ನಾವು ಸೋರ್ಸ್ ಇಂದ ತುಂಬಾ ದೂರ ಹೋದ್ರೆ ಫ್ರೀಕ್ವೆನ್ಸಿ ಕಡಿಮೆ ಅನ್ಸುತ್ತೆ. ಇಲ್ಲ ಸೋರ್ಸ್ ಅಂದ್ರೆ ಸೌಂಡ್ ವೇವ್ ಮಕ್ಕಳ ಸ್ಪೀಕರ್, ಆ ಸ್ಪೀಕರ್ ಇಂದ ನಾವೇ ದೂರ ಹೋಗ್ಲಿ ಇಲ್ಲ ಸ್ಪೀಕರ್ ನಮ್ಮಿಂದ ದೂರ ಹೋಗ್ಲಿ, ಸೊ ನಮಗೆ ಫ್ರೀಕ್ವೆನ್ಸಿ ಕಡಿಮೆ ಅನ್ಸುತ್ತೆ. ಇದಾಗದ್ ಯಾವಾಗ ಸೋರ್ಸ್ ಅಥವಾ ಅಬ್ಸರ್ವರ್ ಮೂವ್ ಆಗ್ತಿದ್ರೆ, ರೆಸ್ಟ್ ಅಲ್ಲಿ ಇದ್ರೆ ಎಷ್ಟಿದೆ ಅಂತ ಅಷ್ಟೇ ಅನ್ಸುತ್ತೆ, ರೈಟ್? ಸೊ ನಾವು ಇದ್ರ ಎಕ್ಸ್ಪ್ರೆಷನ್ ಡಿರೈವ್ ಮಾಡೋದಕ್ಕೆ ಸೊ ಕೇಳಬಹುದು ಮಕ್ಕಳ, ನಿಮ್ಮ ಬೋರ್ಡ್ ಎಕ್ಸಾಮ್ ಅಲ್ಲಿ ಇದನ್ನ ಕೇಳ್ಬಹುದು, ಒಬ್ಟೈನ್ ದಿ ಎಕ್ಸ್ಪ್ರೆಷನ್ ಫಾರ್ ಅಪರೆಂಟ್ ಫ್ರೀಕ್ವೆನ್ಸಿ ಅಂತ. ಫಸ್ಟ್ ಕೇಸ್ ತಗೊಳ್ಳೋಣ. ಅನ್ಕೋತೀನಿ, ನಾನೇನ್ ಅನ್ಕೋತೀನಪ್ಪ ಅಂದ್ರೆ ಲೆಟ್ ವಿ ವಿ ಎಸ್ ವಿ ಒ ಬಿ ಇವರೆಲ್ಲ ಯಾರು ಅನ್ಕೋತಾ ಇದ್ದೀನಿ? ವಿ ಅಂದ್ರೆ ವೆಲಾಸಿಟಿ ಆಫ್ ಸೌಂಡ್, ಸೌಂಡ್ಗೆ ಸಿಂಬಲ್ ನಾನು ಕೊಟ್ಕೊಂತಾ ಇರೋದು. ನೆಕ್ಸ್ಟ್ ವಿ ಎಸ್ ಅಂದ್ರೆ ವೆಲಾಸಿಟಿ ಆಫ್ ಸೋರ್ಸ್ ಅಂತ ನಾನ್ ಸಿಂಬಲ್ ಕೊಡ್ಕೋತೀವಿ, ಇದು ಸ್ಟ್ಯಾಂಡರ್ಡ್ ಸಿಂಬಲ್ ಮಕ್ಕಳ. ಎಸ್ ಅಂದ್ರೆ ಸೋರ್ಸ್ ಅಂತ, ಇಲ್ಲಿ ವೆಲಾಸಿಟಿ ಆಫ್ ಸೌಂಡ್ ವೇವ್ ಅಂತ ನಾನು ಅನ್ಕೊಂಡಿದ್ದೀನಿ ಇದನ್ನ ವಿನ. ವಿಒ ಅಂದ್ರೆ ವೆಲಾಸಿಟಿ ಆಫ್ ಅಬ್ಸರ್ವರ್, ಯಾರಾದ್ರೂ ಕೇಳಿಸ್ಕೊಳಕ್ ಇರ್ಬೇಕಲ್ವಾ, ಅವ್ರನ್ನೇ ಅಬ್ಸರ್ವರ್ ಅಂತ ಕರಿತೀವಿ. ಅವನು ಮೂವ್ ಆಗ್ತಾ ಇದ್ರೆ ಅವನ್ ವೆಲಾಸಿಟಿನ ಅಬ್ಸರ್ವರ್ ಅಂತ ಕರ್ಕೋತೀವಿ. ಒಂದು ನೆನ್ಪಿಟ್ಕೊಬೇಕು ಮಕ್ಕಳ, ಇಂಪಾರ್ಟೆಂಟ್ ನೋಟು. ಈಗ ನೀವು ಇಲ್ಲಿ ಕುತ್ಕೊಂಡಿದ್ದೀರಾ, ನಾನು ಇಲ್ಲಿಂದ ಕಿರ್ಚ್ಕೊಂಡ್ರೆ ಅಥವಾ ಮಾತಾಡಿದ್ರೆ ಸೌಂಡ್ ನಿಮ್ಗೆ ಹಿಂಗೆ ಇದೇ ದಿಕ್ಕಲ್ಲಿ ಹೋಗುತ್ತೆ. ತಪ್ಪಿ ನಾನ್ ಹಿಂಗ್ ತಿರ್ಕೊಂಡು ಮಾತಾಡಿದ್ರೆ ಸೌಂಡ್ ಯಾವ ಕಡೆ ಬರುತ್ತೆ? ನಿಮ್ಗೆ ಇನ್ನ ಕಿವಿ ಕೇಳಿಸ್ತಾನೆ ಇದೆ ಅಂದ್ರೆ ನೆನ್ಪಿಟ್ಕೊಳ್ಳಿ, ನಾನು ಯಾವ ಕರೆಗಾದ್ರೂ ತಿರ್ಕೊಳ್ಳಿ, ಸೌಂಡ್ ವಿಲ್ ಆಲ್ವೇಸ್ ಟ್ರಾವೆಲ್ ಫ್ರಮ್ ಸೋರ್ಸ್ ಅಂದ್ರೆ ಅದನ್ನ ಉತ್ಪತ್ತಿ ಮಾಡೋದು. ಇಲ್ಲಿ ನಾನ್ ಜನರೇಟ್ ಮಾಡ್ತಾ ಇದ್ದೀನಿ, ನಾನ್ ಬಾಯಿಂದ ಮಾತಾಡೋದ್ರಿಂದ ನಿಮ್ಗೆ ಸೌಂಡ್ ಕೇಳಿಸ್ತಾ ಇದೆ. ಸೌಂಡ್ ವಿಲ್ ಆಲ್ವೇಸ್ ಟ್ರಾವೆಲ್ ಫ್ರಮ್ ಸೋರ್ಸ್ ಟು ಅಬ್ಸರ್ವರ್, ಅಂದ್ರೆ ಹೇಳೋರಿಂದ ಕೇಳೋರ್ ಕಡೆಗೇನೆ ಸೌಂಡ್ ಟ್ರಾವೆಲ್ ಮಾಡತ್ತೆ. ಅದು ಅಲ್ಲಿರ್ಲಿ, ತುಂಬಾ ದೂರದಲ್ಲಿ ಸೌಂಡ್ ಇರ್ಲಿ, ಅದು ಇಲ್ಲಿಂದ ಹಿಂಗ್ ಬರ್ತಾ ಇರತ್ತೆ. ಬಟ್ ಆಕ್ಚುಲಿ ಸೌಂಡ್ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ತಾ ಇರತ್ತೆ. ಬಟ್ ಕೇಳ್ಸೋನ್ಗೆ ಯಾವಾಗ್ಲೂ ಅವನ್ ಸೋರ್ಸ್ ಇಂದ ಅವನ್ ಕಡೆಗೆ ಬರ್ತಿದೆ ಅಂತ ಅನ್ಸುತ್ತೆ. ಸೊ ದಟ್ಸ್ ವೈ ರಿಮೆಂಬರ್ ವಿ ವೆಲಾಸಿಟಿ ಆಫ್ ಸೌಂಡ್ ವೇವ್ ಡೈರೆಕ್ಷನ್, ವಿ is always from source to ಅಬ್ಸರ್ವರ್. ಇದನ್ನ ತುಂಬಾ ಇಂಪಾರ್ಟೆಂಟ್. ಕೇಳೋನ್ ಕಡೆಗೆ ಹೋಗ್ತಾ ಇರತ್ತೆ, ಎಲ್ಲಾ ಕಡೆ ಸ್ಪ್ರೆಡ್ ಆದ್ರೂ ಕೂಡ ಅದು ಅಲ್ಲಿದೆ ಅಂತ ಯಾರು ಗೊತ್ತಾಗುತ್ತೆ? ಕೇಳಿಸ್ಕೊಂಡಿದ್ರೆ ಗೊತ್ತಾಗದು. ಸೊ ದಟ್ಸ್ ವೈ ನೆನ್ಪಿಟ್ಕೋಬೇಕು. ಇದು ನನ್ನ ಈ ಡಿರವೇಶನ್ ನ ನೊಟೇಶನ್ಗಳು. ನಾನೇನ್ ಮಾಡ್ತೀನಪ್ಪ ಇಲ್ಲಿ ಅಂದ್ರೆ, ಕಾನ್ಸಂಟ್ರೇಟ್ ಮಾಡಿ ಮಕ್ಕಳ, ಇಲ್ಲೊಂದು ಸೋರ್ಸ್ ಇದೆ ಅಂತ ಅನ್ಕೊಳ್ಳೋಣ. ಸೋರ್ಸ್, ಈ ಸೋರ್ಸು ಇಟ್ ಈಸ್ ಅಟ್ ಸ್ಟೇಟ್ ಆಫ್ ರೆಸ್ಟ್ ಅಂದ್ರೆ ಏನರ್ಥ? ರೆಸ್ಟ್ ಅಲ್ಲಿ ಇದೆ, ವಿ ಎಸ್ ಎ ಇಲ್ಲ, ವಿ ಎಸ್ 0 ಇದೆ. ಅವಾಗ ಈ ಸೋರ್ಸು ಕ್ಯಾಪಿಟಲ್ ಟಿ ಟೈಮ್ ಅಲ್ಲಿ ಈ ಸೋರ್ಸು ಎಷ್ಟು ಸೌಂಡ್ ವೇವ್ ಗೊತ್ತಿಲ್ಲ, ಸೌಂಡ್ ವೇವ್ ನ ಎಮಿಟ್ ಮಾಡತ್ತೆ. ಏನ್ ಮಾಡತ್ತೆ? ಸ್ವಿಚ್ ಆನ್ ಮಾಡ್ತೀನಿ, ಇದು ಸ್ಪೀಕರ್ ಅನ್ಕೊಳ್ಳಿ. ಸ್ಪೀಕರ್ ಸ್ವಿಚ್ ಆನ್ ಮಾಡಿದ ತಕ್ಷಣ ಈ ಟೈಮ್ ಅಲ್ಲಿ, ಕ್ಯಾಪಿಟಲ್ ಟಿ ಟೈಮ್ ಅಲ್ಲಿ ವೇವ್ ಎ ಅನ್ನೋ ಪಾಯಿಂಟ್ ನ ರೀಚ್ ಆಗತ್ತೆ ಅಂತ ಅನ್ಕೋತಾ ಇದ್ದೀನಿ. ಸರ್ ಏನ್ ಸರ್ ಕ್ಯಾಪಿಟಲ್ ಟಿ ಅಂದ್ರೆ? ಕ್ಯಾಪಿಟಲ್ ಟಿ ಅಂದ್ರೆ ಟೈಮ್ ಪೀರಿಯಡ್ ಆಫ್ ವೇವ್. ಏನ್ ಸರ್ ಟೈಮ್ ಪೀರಿಯಡ್ ಆಫ್ ವೇವ್ ಅಂದ್ರೆ? ಟೈಮ್ ಟೇಕನ್ ಟು ಕಂಪ್ಲೀಟ್ ಒನ್ ಸೈಕಲ್, ಒನ್ ವೇವ್ ಅಂತೀವಿ. ಇಲ್ಲಿ
ಇಂದ ಇಲ್ಲಿಗೆ ಎಷ್ಟೋ ವೇವ್ ಬಂತಂತೆ ನನ್ಗಿನ್ನ ಗೊತ್ತಿಲ್ಲ, ಬಟ್ ತಗೊಂಡಿರೋ ಟೈಮ್ ಎಷ್ಟು ಅಂತ ನಾ ಹೇಳ್ತಾ ಇದೀನಿ, ಕ್ಯಾಪಿಟಲ್ ಟಿ. ವಾಟ್ ಈಸ್ ಕ್ಯಾಪಿಟಲ್ ಟಿ? ವಿ ಕ್ಯಾನ್ ಸೇ ಲೈಕ್ ದಿಸ್ ಆಲ್ಸೋ. ಟೈಮ್ ಪೀರಿಯಡ್ ಆಫ್ ವೇವ್ ಅಂದ್ರೆ ಒಂದು ಡಿಸ್ಟರ್ಬೆನ್ಸ್, ಒಂದು ವೇವ್ ಎಮಿಟ್ ಮಾಡೋದಕ್ಕೆ ಬೇಕಾಗಿರೋ ಟೈಮ್. ಇಲ್ಲಿ ಸ್ವಿಚ್ ಆನ್ ಮಾಡಿದಾಗ ಇಲ್ಲಿಂದ ಬರೋ ವೇವ್ ಇಲ್ಲಿಗೆ ರೀಚ್ ಆಗಿದೆ ಅಂತಂದ್ರೆ, ಇಲ್ಲಿಗೆ ರೀಚ್ ಆಗಿದೆ ಅಂತಂದ್ರೆ ಇಲ್ಲಿರೋ ಯಾರೋ ಡಿಟೆಕ್ಟರ್ ನೋಡೋನು, ಡಿಟೆಕ್ಟರ್ ಈ ವೇವ್ ಎಷ್ಟು ಟ್ರಾವೆಲ್ ಆಗಿದೆ ಅಂದ್ರೆ ಎಸ್ ಎ ಅಂತನ. ಎಸ್ ಎ ಈಸ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಸೌಂಡ್ ವೇವ್. ಸೌಂಡ್ ವೇವ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಸೌಂಡ್ ವೇವ್. ಸರ್ ಡಿಸ್ಟೆನ್ಸ್, ಸೌಂಡ್ ಏನ್ ಆಕ್ಸಲರೇಷನ್ ಇಲ್ಲ ಸೌಂಡ್ಗೆ ಇನ್ ಜನರಲ್. ಸೊ ದೇರ್ ಫೋರ್ ಡಿಸ್ಟೆನ್ಸ್ ಇಸ್ ಆಲ್ವೇಸ್ ವೆಲಾಸಿಟಿ ಆಫ್ ಸೌಂಡ್ ಮಲ್ಟಿಪ್ಲೈ ಬೈ ಟೈಮ್. ಇಲ್ಲಿಂದ ಇಲ್ಲಿಗೆ ಎಷ್ಟು ಟೈಮ್ ತಗೊಂಡಿದೆ ಅನ್ಕೊಂಡಿದೀನಿ ನಾನು, ಟಿ. ಈಗ ಯೋಚನೆ ಮಾಡ್ಬೇಕು ನಾವು, ನೀವೆಲ್ಲ ಕ್ಲಾಸ್ ರೂಮ್ ಅಲ್ಲಿ ಇದ್ರೆ ನೀವೇ ಆನ್ಸರ್ ಹೇಳೋ ತರ ಇರ್ತಿತ್ತು ಸಿಚುಯೇಷನ್, ಪರವಾಗಿಲ್ಲ. ಇಲ್ಲಿಂದ ಇಲ್ಲಿಗೆ ವೇವ್ ಬಂದಿದೆಯಂತೆ, ಎಷ್ಟು ದೂರ ಬಂದಿದೆ ಎಸ್ ಎ, ಎಷ್ಟು ಟೈಮ್ ತಗೊಂಡಿದೆ ಟಿ. ಟಿ ಅಂದ್ರೆ ಏನು? ಟೈಮ್ ಟೇಕನ್ ಫಾರ್ ಒನ್ ಡಿಸ್ಟರ್ಬೆನ್ಸ್ ಟು ಕಮ್ ಔಟ್. ಒಂದ್ ವೇವ್, ವೇವ್ ಅಂದ್ರೂ ಒಂದೇ, ಡಿಸ್ಟರ್ಬೆನ್ಸ್ ಅಂದ್ರೂ ಒಂದೇ ಮಕ್ಳ. ಒಂದ್ ವೇವ್ ಆಚೆ ಬರೋದಿಕ್ಕೆ ಎಷ್ಟು ಟೈಮ್ ತಗೊಳುತ್ತೋ ಅದನ್ನ ನಾವು ಟೈಮ್ ಪೀರಿಯಡ್ ಅಂತ ಕರಿತೀವಿ. ಅವಾಗ ಇಲ್ಲಿಂದ ಒಂದ್ ವೇವ್ ಇಲ್ಲಿಗೆ ಬಂದಿದೆ ಅಂದ್ರೆ ಅದು ತಕೊಂಡಿರೋ ಟೈಮ್ ಟಿ ಆಯ್ತು ಅಂದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ವೇವ್ ಆಚೆ ಬಂದಿರುತ್ತೆ ಸೋರ್ಸ್ ಇಂದ? ಒಂದೇ ವೇವ್ ಬಂದಿರುತ್ತೆ ಮಕ್ಳ. ಸೊ ಐ ಕ್ಯಾನ್ ಸೇ wave is traveled by a distance SA. It's nothing but I can say lambda. Lambda ಅಂದ್ರೆ ಏನು? ವೇವ್ ಲೆಂತ್. ನೋಡಿ ಇಲ್ಲಿಂದ ಇಲ್ಲಿಗೆ ಲೆಕ್ಕ ಹಾಕೊಂಡ್ರೆ ವೇವ್ ಲೆಂತ್ ಬಂತು, ಒಂದು ಕಂಪ್ಲೀಟ್ ವೇವ್. ಇದು ಯಾವಾಗ? ರೆಸ್ಟ್ ಅಲ್ಲಿ ಇದ್ರೆ. ಅನ್ಕೊಳ್ಳೋಣ, ಕಲರ್ ಚಾಕ್ ತಗೋತೀನಿ. ಈ ಸೋರ್ಸು ಕೂಡ ಅನ್ಕೊಳ್ಳೋಣ ಮೂವ್ ಆಗಕ್ ಸ್ಟಾರ್ಟ್ ಆಗ್ತಿದೆ ಅಂತ ಅನ್ಕೊಳ್ಳೋಣ. ಇಲ್ಲಿ ಹೇಳಿದೀವಿ ಯಾವ ವೆಲಾಸಿಟಿಲಿ ಹೋಗ್ತಿದೆ, ಸೋರ್ಸ್ ಇಸ್ ಮೂವಿಂಗ್ ವಿತ್ ಎ ವೆಲಾಸಿಟಿ ವಿ ಎಸ್. ಇದೇ ದಿಕ್ಕಲ್ಲಿ ಹೋಗ್ತಾ ಇದೆ. ಹೀಗೇನೆ ಹೋದ್ರೆ ಅನ್ಕೋಬೇಕು, ಇಂಪಾರ್ಟೆಂಟ್ ಕಂಡೀಷನ್ ಮಕ್ಳ, ಈಗ ವೆಲಾಸಿಟಿ ಆಫ್ ಸೋರ್ಸ್ ಇಸ್ ಲೆಸ್ ದ್ಯಾನ್ ವೆಲಾಸಿಟಿ ಆಫ್ ಸೌಂಡ್. ನಾವು ಅನ್ಕೊಂಡಿರೋ ಇಂಪಾರ್ಟೆಂಟ್ ಕಂಡೀಷನ್, ವೆಲಾಸಿಟಿ ಆಫ್ ದಿ ಸೋರ್ಸ್ ಸೌಂಡ್ ಗಿಂತ ಬಹಳ ಕಡಿಮೆ ಇದೆ. ಅಂದ್ರೆ ಸೌಂಡ್ 340 ಮೀಟರ್ ಪರ್ ಸೆಕೆಂಡ್ ಸ್ಪೀಡ್ ಅಲ್ಲಿ ಹೋಗುತ್ತೆ ಖಾಲಿ ಜಾಗದಲ್ಲಿ ಅಪ್ರಾಕ್ಸಿಮೇಟ್ಲಿ. ಅದಕ್ಕಿಂತ ನಾನು ಇಟ್ಕೊಂಡಿರೋ ಸೋರ್ಸ್ ವೆಹಿಕಲ್ ಕಮ್ಮಿ ಸ್ಪೀಡ್ ಹೋಗ್ತಿದೆ, ಎಕ್ಸ್ಕ್ಯೂಸ್. ಸೊ ಯಾಕಪ್ಪ ಅಂದ್ರೆ ಅದಕ್ಕಿಂತ ಸ್ಪೀಡ್ ಜಾಸ್ತಿ ಆಗ್ಬಿಟ್ರೆ ಈ ಎಫೆಕ್ಟ್ ನ ನಾವು ಅಬ್ಸರ್ವ್ ಮಾಡಕ್ ಆಗಲ್ಲ. ಅದನ್ನೆಲ್ಲ ನಾನು ಆಮೇಲೆ ಮೆನ್ಷನ್ ಮಾಡ್ತೀನಿ. ಸೊ ಈಗ ಅಕಸ್ಮಾತ್ ಇದೇ ಟೈಮ್ ಅಲ್ಲಿ ಈ ಸೋರ್ಸ್ ಮುಂದೆ ಹೋಗಿದ್ರೆ ಇಲ್ಲಿಂದ ಪ್ರಾಬ್ಲಿ ಇಲ್ಲಿ ತನಕ ಹೋಗ್ಬೋದು, ಇದಕ್ ದಾಟಂತೂ ಹೋಗಕ್ಕಾಗಲ್ಲ ಯಾಕಂದ್ರೆ ಅದ್ರ ಸ್ಪೀಡ್ ಕಡಿಮೆ. ಅನ್ಕೊಳ್ಳೋಣ ಎಸ್ ಅಲ್ಲಿ ಇದ್ದಿದ್ದು ಸೋರ್ಸು ಇಲ್ಲೆಲ್ಲೋ ಬಂದಿದೆ ಅಂತ ಅನ್ಕೊಳ್ಳೋಣ, ವೆಲಾಸಿಟಿ ವಿ ಎಸ್ ಅಲ್ಲಿ. ಏನಿದು? ಎಸ್ ಡ್ಯಾಶ್. ಎಸ್ ಡ್ಯಾಶ್ ಅಂದ್ರೆ ಏನು? ಇಟ್ಸ್ ಎ ನ್ಯೂ ಪೊಸಿಷನ್, ಅಂದ್ರೆ ಪೊಸಿಷನ್ ಆಫ್ ಸೋರ್ಸ್. ಸೋರ್ಸ್ ಅಂದ್ರೆ ಸ್ಪೀಕರ್. ಸ್ಪೀಕರು ಈ ಟೈಮ್ ಅಲ್ಲಿ ಇಲ್ಲಿಂದ ಇಲ್ಲಿಗೆ ಬಂದಿದೆ. ಸೊ ದೆನ್ ಫೋರ್ ಅಲ್ಲಿಂದ ಅಲ್ಲಿಗೆ ಏನಾದ್ರು ನಾವೇನಂತ ಕರಿತೀವಿ? ಎಸ್ ಎಸ್ ಡ್ಯಾಶ್. ಎಸ್ ಎಸ್ ಡ್ಯಾಶ್ ಇಸ್ ಎ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಸೋರ್ಸ್. ಇದು ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಟ್ರಾವೆಲ್? ಸೇಮ್ ಟೈಮ್. ಇದು ಕೂಡ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದೆ? ಎಸ್ ಎಸ್ ಡ್ಯಾಶ್, ಸೇಮ್ ಟೈಮ್ ಅಲ್ಲಿ. ದೆನ್ ಎಸ್ ಎಸ್ ಡ್ಯಾಶ್ ಅಂದ್ರೆ ಏನು? ಎಸ್ ಎಸ್ ಡ್ಯಾಶ್ ಅಂದ್ರೆ ಏನು? ಎಸ್ ಎಸ್ ಡ್ಯಾಶ್ ಅಂದ್ರೆ ವೆಲಾಸಿಟಿ ಆಫ್ ಸೋರ್ಸ್ ಮಲ್ಟಿಪ್ಲೈ ಬೈ ಟೈಮ್. ಇದೇನಿದು? ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ವೇವ್. ಇದೇನಿದು? ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಸೋರ್ಸ್. ಸೌಂಡ್ ನ ಎಮಿಟ್ ಮಾಡ್ತಾರೋ ಸೋರ್ಸ್. ನಾವು ಈಗ ಎಸ್ ಡ್ಯಾಶ್ ಎ ಅಂದ್ರೆ ಏನು? ಎಸ್ ಡ್ಯಾಶ್ ಎ ಅಂದ್ರೆ ಡಯಾಗ್ರಾಮ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಎಸ್ ಎ ಮೈನಸ್ ಇಲ್ಲಿಂದ ಇಲ್ಲಿಗೆ ಮೈನಸ್ ಇದು ಮಾಡಿದ್ರೆ ನಂಗೆ ಎಸ್ ಡ್ಯಾಶ್ ಎ ಸಿಗುತ್ತೆ. ಎಸ್ ಡ್ಯಾಶ್ ಎ ಈಸ್ ಎಸ್ ಎ ವಿ ಟಿ ಮೈನಸ್ ಎಸ್ ಎಸ್ ಡ್ಯಾಶ್ ವಿ ಎಸ್ ಟಿ. ಸೊ ಎಸ್ ಡ್ಯಾಶ್ ಎ ಈಸ್ ವಿ ಮೈನಸ್ ವಿ ಎಸ್ ಇಂಟು ಟಿ. ಏನ್ ಸರಿ ಎಸ್ ಡ್ಯಾಶ್ ಎ ಅಂದ್ರೆ? ಡಿಸ್ಟೆನ್ಸ್ ಬಿಟ್ವೀನ್ ಸೋರ್ಸ್ ಅಂಡ್ ದಿ ಡಿಟೆಕ್ಟರ್. ಎ ಅಂದ್ರೆ ನಾನು ಡಿಟೆಕ್ಟರ್ ಅನ್ಕೊಂಡಿದ್ದೀನಿ, ಈ ಬರೋ ವೇವ್ ನೆಲ್ಲ ಸೆನ್ಸ್ ಡಿಟೆಕ್ಟ್ ಮಾಡೋಣ. ಈ ಮೆಟ್ರೋ ಸ್ಟೇಷನ್ ಇರುತ್ತಲ್ಲ ಡಿಟೆಕ್ಟರ್, ಆ ತರ. ಇವನು ಸೋರ್ಸು
ರೆಸ್ಟ್ ಅಲ್ಲಿ ಇದ್ದಾಗ ಈ ಎ ಈ ಟೈಮಲ್ಲಿ ಒನ್ ವೇವ್ ಲೆಂತ್ ನ ಡಿಟೆಕ್ಟ್ ಮಾಡಿತ್ತು. ಒನ್ ವೇವ್ ಲೆಂತ್ ನ ಡಿಟೆಕ್ಟ್ ಮಾಡಿತ್ತು. ಅದ್ರ ಉದ್ದ ಎಷ್ಟಿದೆ? ಇಲ್ಲಿಂದ ಇಲ್ಲಿ ತನಕ ಇದೆ. ಅದೇ ಡಿಟೆಕ್ಟರು ಈ ಸೋರ್ಸ್ ಮೂವ್ ಮಾಡಿದಾಗ ಎಷ್ಟು ವೇವ್ ನ ಡಿಟೆಕ್ಟ್ ಮಾಡುತ್ತೆ? ಒಂದೇ ವೇವ್. ಬಟ್ ಅವನ್ಗೆ ಆ ಡಿಟೆಕ್ಟರ್ಗೆ ಆ ವೇವ್ ಲೆಂತ್ ಎಷ್ಟಿದೆ ಅಂದ್ರೆ ನೆನ್ಪಿಟ್ಕೋಬೇಕು ಮಕ್ಳ, ಇದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇಲ್ಲೇ ಇಂಪಾರ್ಟೆಂಟ್ ಇರೋದು. ಅಕಸ್ಮಾತ್ ಈ ಸೋರ್ಸ್ ಮೂವ್ ಆಗಿಲ್ಲ ಅಂದ್ರೆ ಎ ಟೈಮ್ ಟಿ ಆದ್ಮೇಲೆ ಹಿಂದೆ ತಿರುಗಿ ನೋಡಿದ್ರೆ ಇಲ್ಲ ಮುಂದೆ ನೋಡಿದ್ರೆ ಒಂದು ವೇವ್ ಲೆಂತ್ ಆಫ್ ದಿಸ್ ಮಚ್ ಡಿಸ್ಟೆನ್ಸ್ ಎಸ್ ಎ ಅದ್ರ ಕಣ್ಮುಂದೆ ಇರುತ್ತೆ. ಅಂದ್ರೆ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಒನ್ ವೇವ್. ಅದೇ ಸೋರ್ಸು ಮೂವ್ ಆಗ್ಬಿಟ್ರೆ ಇದೇ ಹೇಗೆ ಎಷ್ಟು ದೂರ ಇದೆ ಅಂತ ಅನ್ಸುತ್ತೆ ಡಿಸ್ಟರ್ಬೆನ್ಸ್. ಯಾಕಂದ್ರೆ ಸೋರ್ಸ್ ಮುಂದೆ ಬಂದ್ಬಿಟ್ಟಿದೆ, ಇಷ್ಟಿದೆ ಅಂತ ಅನ್ಸುತ್ತೆ. ಇಷ್ಟು ಜಾಗದಲ್ಲಿ ಎಷ್ಟು ವೇವ್ ಬಂದಿದೆ? ಎಗೈನ್ ಒನ್ ವೇವ್. ಆ ಒನ್ ವೇವ್ದು ವೇವ್ ಲೆಂತ್ ನೋಡಿದ್ರೆ ಬಹಳ ಕಡಿಮೆ ಅಂತ ಅನ್ಸ್ತಿದೆ. ಆಕ್ಚುಲ್ ವೇವ್ ಲೆಂತ್ ಇಷ್ಟೇ ಇದೆ. ಬಟ್ ಇವ್ ಸೋರ್ಸ್ ಇಲ್ಲಿಂದ ಇಲ್ಲಿಗೆ ಓಡ್ ಬಂದ್ಬಿಡೋದ್ರಿಂದ ವೇವ್ ಎಲ್ಲೋ ಚಿಕ್ಕದಾಗ್ಬಿಟ್ಟಿದೆ ಅಂತ ಫೀಲ್ ಆಗುತ್ತೆ. ಅದ್ನೇ ನಾನ್ ನಿಮ್ಗೆ ಅವಾಗ್ಲೇ ಒಂದು ಆನಿಮೇಷನ್ ತೋರಿಸಿದ್ದು. ಮೂವ್ ಆಗ್ತಿದ್ದಾಗ ನೋಡಿರ್ಬೋದು, ಆ ಸರ್ಕ್ಯುಲರ್ ಫೇಸ್ ಗಳೆಲ್ಲ ಹೆಂಗಾಗ್ತಿತ್ತು, ಚಿಕ್ಕ ಚಿಕ್ಕ ಆಗ್ತಾ ಇತ್ತು. ಈ ಕಡೆ ಮೂವ್ ಮಾಡಿದ್ರೆ ಈ ಕಡೆ ಚಿಕ್ಕ ಚಿಕ್ಕ ಆಗ್ತಿತ್ತು. ಯಾಕಪ್ಪ ಅಂದ್ರೆ ಮೂವ್ ಆಗ್ತಿದ್ದಾಗ ಇಟ್ ಅಪಿಯರ್ಸ್ ದಟ್ ವೇವ್ ಲೆಂತ್ ಇಸ್ ಲೆಸ್. ಯಾರು? source. Whenever source is moving, we feel its wavelength is changing. Important concept. ಮುಂದಿನ ವರ್ಷ ವೇವ್ ಆಪ್ಟಿಕ್ಸ್ ಚಾಪ್ಟರ್ ಅಲ್ಲಿ ಅಗೇನ್ ಡಾಪ್ಲರ್ ಎಫೆಕ್ಟ್ ಆಫ್ ಲೈಟ್ ಕಲಿಬೇಕು ಅಂದ್ರೆ ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನೆನ್ಪಿಟ್ಕೋಬೇಕು ಮಕ್ಕಳ. ಸೋರ್ಸ್ ಮೂವ್ ಆಗ್ತಿದ್ರೆ ಸ್ಪೀಕರ್, ಇಲ್ಲಿ ಎಕ್ಸಾಂಪಲ್ ಸ್ಪೀಕರ್ ಮೂವ್ ಆಗ್ತಿದ್ರೆ ಸ್ಪೀಕರ್ ಇಂದ ಎಮಿಟ್ ಆಗೋ ಸೌಂಡ್ ವೇವ್ ಲೆಂತ್ ಚೇಂಜ್ ಆಗ್ತಿದೆ ಅಂತ ನಮಗ್ ಅನ್ಸುತ್ತೆ. ಆಕ್ಚುಲಿ ಚೇಂಜ್ ಆಗಲ್ಲ. ಅನ್ಸೋದು ಯಾರಿಗೆ? ಈ ಹೇಗೆ ಚಿಕ್ಕದಾಗಿದೆ ಅಂತ ಅನ್ಸುತ್ತೆ. ಆಕ್ಚುಲಿ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ನೌ ಎನ್ಸ್ ಐ ಕ್ಯಾನ್ ರೈಟ್ ಲ್ಯಾಂಬ್ಡಾ ಡ್ಯಾಶ್ ಅಂತ ಕರ್ಕೋತೀನಿ. ಏನಿದು? ಅನ್ಸೋದಕ್ಕೆ ನಾವು ಅಪಿಯರ್ ಅಂತ ಕರಿತೀವಿ. ಅಪರೆಂಟ್ ವೇವ್ ಲೆಂತ್. ಅಪರೆಂಟ್ ವೇವ್ ಲೆಂತ್ ಅಂದ್ರೆ ದ ವೇವ್ ಲೆಂತ್ ಆಫ್ ದಿ ಸೌಂಡ್ ವೇವ್ ವಿಚ್ ಅಪಿಯರ್ ಟು ಅಸ್, ನಮ್ಗೆ ಅನ್ಸೋದು. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅಂಡ್ ನಮ್ಗೆ ಗೊತ್ತಿದೆ ಟಿ ಅಂದ್ರೆ 1/f. ಎಫ್ ಅಂದ್ರೆ ಫ್ರೀಕ್ವೆನ್ಸಿ ಆಫ್ ಸೌಂಡ್ ವೇವ್. ಎಫ್ ಅಂದ್ರೆ ಫ್ರೀಕ್ವೆನ್ಸಿ ಆಫ್ ಸೌಂಡ್ ವೇವ್. ಸೌಂಡ್ ಸದ್ಯಕ್ಕೆ ಯಾವ್ದಾದ್ರು ವೇವ್ ಆಗ್ಬೋದು, ಸದ್ಯಕ್ಕೆ ಸೌಂಡ್ ವೇವ್. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಲ್ಯಾಂಬ್ಡಾ ಡ್ಯಾಶ್ ಈಕ್ವಲ್ಸ್ ವಿ ಮೈನಸ್ ವಿ ಎಸ್ ಡಿವೈಡೆಡ್ ಬೈ ಟಿ ಅಂದ್ರೆ 1/f ಅಲ್ವಾ? ಎಫ್ ಅಂದ್ರೆ ಆಕ್ಚುಲಿ ಸೋರ್ಸ್ ಎಮಿಟ್ ಮಾಡಿರೋ ರಿಯಲ್ ವೇವ್ ಲೆಂತ್ ಲ್ಯಾಂಬ್ಡಾ ಇದು. ಬಟ್ ಇದು ಸೋರ್ಸ್ ಮೂವ್ ಆಗ್ತಾ ಇರೋದ್ರಿಂದ ಎಷ್ಟಿದೆ ಅನ್ಸ್ತಿದೆ ನಮಗೆ? ಲ್ಯಾಂಬ್ಡಾ ಡ್ಯಾಶ್ ಇದೆ ಅಂತ ಅನ್ಸ್ತಿದೆ. ಅವನ್ ಅಬ್ಸರ್ವರ್ ಕಡೆ ಹೋಗ್ತಾ ಇದ್ರೆ ಕಡಿಮೆ ಇದೆ ಅನ್ಸುತ್ತೆ, ಅಬ್ಸರ್ವರ್ ಇಂದ ದೂರ ಹೋದ್ರೆ ಜಾಸ್ತಿ ಇದೆ ಅನ್ಸುತ್ತೆ. ಎಕ್ಸಾಂಪಲ್, ವಿತ್ ಇನ್ ಅ ಸೆಕೆಂಡ್ ಐ ವಿಲ್ ಶೋ ದಟ್ ಅಗೈನ್ ದಿ ಸೇಮ್ ಆನಿಮೇಷನ್. ಯು ವಿಲ್ ಗೆಟ್ ದಿ ಐಡಿಯಾ ಮಚ್ ಬೆಟರ್. ನೋಡಿ, ಈಗ ಅದನ್ನೇ ತೋರಿಸಿದ್ರೆ ಇನ್ನ ನೀಟಾಗಿ ಅರ್ಥ ಆಗುತ್ತೆ. ನೋಡ್ಕೊಳ್ಳಿ ಮಕ್ಕಳ. ಈಗ ಇಲ್ಲಿ ಅಗೈನ್ ನೋಡಿ, ಒಂದು ಸೌಂಡ್ ವೇವ್ದು ಡಿಸ್ಟರ್ಬೆನ್ಸ್ ಅದೇ ತರ ಇದೆ ವೇವ್ಗಳು. ಈಗ ಇದು ಮೂವ್ ಆಗ್ತಿದ್ರೆ ನೋಡಿ, ಲೆಫ್ಟ್ ಸೈಡ್ ಮೂವ್ ಆಗುತ್ತೆ. ಫಸ್ಟ್ ಲೆಫ್ಟ್ ಸೈಡ್ ಮೂವ್ ಆದ ತಕ್ಷಣ ಲೆಟ್ ಅಸ್ ಸಿ, ಲೆಫ್ಟ್ ಸೈಡ್ ಮೂವ್ ಆದ ತಕ್ಷಣ ನೋಡಿ, ಇದ್ರ ನಡುವೆ ಇರೋ ಡಿಸ್ಟೆನ್ಸ್ ಇಲ್ಲಿ ನಿಂತ್ಕೊಂಡಿರೋನಿಗೆ ಚಿಕ್ಕದು ಅನ್ಸುತ್ತೆ, ಬಟ್ ಇಲ್ಲಿ ನಿಂತ್ಕೊಂಡಿರೋನ್ಗೆ ಜಾಸ್ತಿ ಅನ್ಸುತ್ತೆ. ಬಟ್ ಆಕ್ಚುಲಿ ಎಷ್ಟಿದೆಯೋ ಅಷ್ಟೇ ಇದೆ. ಬಟ್ ಇದೆಲ್ಲ ಮೂವ್ ಆಗ್ತಾ ಇರೋದನ್ನ ನಮಗೆ ಫೀಲ್ ಆಗ್ತಾ ಇರೋದು. ನೋಡಿ, ಚಿಕ್ಕದು ಅನ್ಸುತ್ತೆ, ಈ ಕಡೆ ಜಾಸ್ತಿ ಅನ್ಸುತ್ತೆ. ಸೇಮ್ ರೈಟ್ ಸೈಡ್ ಬಂದ್ರೆ ನೋಡಿ, ಇಲ್ಲಿ ಚಿಕ್ಕದು ಅನ್ಸುತ್ತೆ, ಇಲ್ಲಿ ಜಾಸ್ತಿ ಅನ್ಸುತ್ತೆ. ಯಾವ ಕಡೆಗೆ ಸೋರ್ಸ್ ಮೂವ್ ಆಗುತ್ತೋ ಆ ಕಡೆ ವೇವ್ ಲೆಂತ್ ಕಡಿಮೆ ಆಗಿದೆ ಅಂತ ಅನ್ಸುತ್ತೆ. ಅದನ್ನೇ ನಾವು ಅಪರೆಂಟ್ ಅಂತ ಅನ್ಕೊಳ್ಳೋದು ಮಕ್ಕಳ. ರೈಟ್? ಸೊ ನಾವು ಇದು ಬರೀ ಸೋರ್ಸ್ ಮೂವ್ ಆದ್ರೆ ಅನ್ಕೊಳ್ಳೋಣ ಮಕ್ಕಳ, ಇಲ್ಲಿ ಯಾರೋ ಒಬ್ಬ ಅಬ್ಸರ್ವರ್ ಇದ್ದಾನೆ, ಈ ಸೌಂಡ್ ನೆಲ್ಲ ಕೇಳಿಸ್ಕೊ. ಮತ್ತೆ ಏನ್ ಸರ್? ಏ ಅಂದ್ರೆ ಒಬ್ಬ ಮಿಷಿನ್, ರೆಫರೆನ್ಸ್ ಪಾಯಿಂಟ್, ಡಿಟೆಕ್ಟರ್. ಈ ಅಬ್ಸರ್ವರು ಈ ಸೌಂಡ್ ನ ಕೇಳಿಸ್ಕೊಂತಾ ಇದ್ದಾನೆ. ಅವನ್ ಕಿವಿಗೆ ಎಷ್ಟು ಸೌಂಡ್ ಬೀಳ್ತಾ ಇದೆ? ಲ್ಯಾಂಬ್ಡಾ ಡ್ಯಾಶ್ ಅನ್ನೋ ವೇವ್ ಲೆಂತ್ ಕಿವಿಗೆ ಬೀಳ್ತಾ ಇದೆ. ಅಕಸ್ಮಾತ್ ಅವನು ಓಡಕ್ ಶುರು ಮಾಡ್ಬಿಟ್ಟ ಇದೇ ದಿಕ್ಕಲ್ಲಿ, ಒಂದೇ ದಿಕ್ಕಲ್ಲಿ. ಅವನ ವೆಲಾಸಿಟಿ ವಿ ನಾಟ್. ನೆನ್ಪಿಟ್ಕೋಬೇಕು, ಸೌಂಡ್ ಯಾವ ಕಡೆ ಇರುತ್ತೆ? ಸೋರ್ಸ್ ಇಂದ ಅಬ್ಸರ್ವರ್ ಕಡೆಗೆ ಬರೆದ್ ಬಿಡ್ತೀನಿ. ವಿ ಸೋರ್ಸ್ ಇಂದ ಅಬ್ಸರ್ವರ್ ಕಡೆ ಹೋಗ್ತಾ ಇದ್ದಾನೆ. ಸೋರ್ಸ್ ಹಿಂಗ್ ಮೂವ್ ಆಗ್ತಾ ಇದೆ, ಸೌಂಡ್ ವೇವ್ ಈ ಕಡೆ ಮೂವ್ ಆಗ್ತಿದೆ, ಅಬ್ಸರ್ವರ್ ಈ ಕಡೆ ಮೂವ್ ಆಗ್ತಿದ್ದಾನೆ.
ಅಬ್ಸರ್ವರ್ ಮೂವ್ ಆಗ್ತಿದ್ದಾಗ ಅವನ ಕಿವಿಗೆ ಎಷ್ಟು ಫ್ರೀಕ್ವೆನ್ಸಿ ಅಪಿಯರ್ ಆಗಿ ಬೀಳುತ್ತೆ ಅನ್ನೋದನ್ನೇ ನಾವು ಅಪರೆಂಟ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಎಫ್ ಡ್ಯಾಶ್ ಅನ್ನೋದನ್ನ ನಾನು ಅಪರೆಂಟ್ ಫ್ರೀಕ್ವೆನ್ಸಿ ಅನ್ಕೋತೀನಿ. ಏನ್ ಸರ್ ಅಪರೆಂಟ್ ಫ್ರೀಕ್ವೆನ್ಸಿ ಅಂದ್ರೆ, ನಮ್ಗೆ ಜನರಲ್ ರಿಲೇಷನ್ ಗೊತ್ತಿದೆ ಮಕ್ಳ, ಇಲ್ಲಿ ಬರಿತೀನಿ. ವೆಲಾಸಿಟಿ ಈಸ್ ಆಲ್ವೇಸ್ ಫ್ರೀಕ್ವೆನ್ಸಿ ಮಲ್ಟಿಪ್ಲೈ ಬೈ ವೇವ್ ಲೆಂತ್ ಅಂತ ನಾವು ಬಿಗಿನಿಂಗ್ ಆಫ್ ದಿಸ್ ಚಾಪ್ಟರ್ ಅಲ್ಲಿ ಕಲ್ತಿರ್ತೀವಿ, ಡಿರೈವ್ ಮಾಡಿರ್ತೀವಿ. ವಿ ಇಸ್ ಈಕ್ವಲ್ಸ್ ಟು ಎಫ್ ಲ್ಯಾಂಬ್ಡಾ ಅಂತ. ಹಾಗೆ ಎಫ್ ಏನಾಗುತ್ತೆ, ವಿ ಬೈ ಲ್ಯಾಂಬ್ಡಾ ಆಗುತ್ತೆ. ಇದು ಜನರಲ್ ಎಕ್ಸ್ಪ್ರೆಷನ್ ಗಳ ಮಕ್ಳ, ನಿಮ್ಗೆ ಗೊತ್ತಿರುತ್ತೆ ಈ ಚಾಪ್ಟರ್ ಅಲ್ಲಿ. ಸೊ ಹಾಗೇನೆ ಇಲ್ಲಿ ಎಫ್ ಡ್ಯಾಶ್ ಅಂದ್ರೇನು, ಫ್ರೀಕ್ವೆನ್ಸಿ ಆಫ್ ವೇವ್ ಫಾಲಿಂಗ್ ಆನ್ ಅಬ್ಸರ್ವರ್ ಹಿಯರ್, ಅವನ ಕಿವಿಗೆ ಬೀಳ್ತಾ ಇರೋದು. ಸೊ ಅಂದ್ರೆ ಅಪರೆಂಟ್ ಫ್ರೀಕ್ವೆನ್ಸಿ. ದೆನ್ ಅಪರೆಂಟ್ ಫ್ರೀಕ್ವೆನ್ಸಿ ಈಸ್, ಇದೇನಿದು ಆಕ್ಚುಲಿ ವೆಲಾಸಿಟಿ ಆಫ್ ವೇವ್. ಇಲ್ಲೇನಾಗಿರುತ್ತೆ, ವೆಲಾಸಿಟಿ ಆಫ್ ಸೌಂಡ್ ವೇವ್. ಯಾರ್ ಕಿವಿಗೆ ಬೀಳೋದು, ಅಬ್ಸರ್ವರ್ ಕಿವಿಗೆ. ಅಪರೆಂಟ್ ಫ್ರೀಕ್ವೆನ್ಸಿ ಈಸ್ ವೆಲಾಸಿಟಿ ಆಫ್ ಸೌಂಡ್ ಹರ್ಡ್, ಯಾರ್ ಕಿವಿಗೆ, ಹರ್ಡ್ ಬೈ, ಕೇಳಿಸ್ಕೊಳ್ಳೋದು ಯಾರು, ಹರ್ಡ್ ಬೈ ಅಬ್ಸರ್ವರ್, ಅವನ್ ಕಿವಿಗೆ ಬೀಳೋದು, ಡಿವೈಡೆಡ್ ಬೈ ಲ್ಯಾಂಬ್ಡಾ, ಅಗೈನ್ ವೇವ್ ಲೆಂತ್ ಆಫ್ ಸೌಂಡ್ ಫಾಲಿಂಗ್, ಅವನ್ ಕಿವಿಗೆ ಬೀಳ್ತಾ ಇರೋದು, ಫಾಲಿಂಗ್ ಆನ್ ಅಬ್ಸರ್ವರ್. ಸೊ ಎಫ್ ಡ್ಯಾಶ್. ಈಗ ಏನ್ ಸರ್ ವೆಲಾಸಿಟಿ ಆಫ್ ಸೌಂಡ್ ಹರ್ಡ್ ಬೈ ಅಬ್ಸರ್ವರ್ ಅಂದ್ರೆ, ಇಟ್ಸ್ ನಥಿಂಗ್ ಬಟ್ ವೆಲಾಸಿಟಿ ಆಫ್ ಸೌಂಡ್ ವಿತ್ ರೆಸ್ಪೆಕ್ಟ್ ಟು ಅಬ್ಸರ್ವರ್. ಸರ್ ಈ ವರ್ಡ್ ವಿತ್ ರೆಸ್ಪೆಕ್ಟ್ ಅಂತ ಎಲ್ಲೋ ಕೇಳಿದೀವಲ್ಲ, ನಮ್ಮ ಮೋಷನ್ ಇನ್ ಎ ಪ್ಲೇನ್ ಚಾಪ್ಟರ್ ಅಲ್ಲಿ ರಿಲೇಟಿವ್ ವೆಲಾಸಿಟಿ ನಲ್ಲಿ ಕೇಳಿರ್ತೀವಿ. ಏನಪ್ಪ ರಿಲೇಟಿವ್ ವೆಲಾಸಿಟಿ ಅಂದ್ರೆ, ವೆಲಾಸಿಟಿ ಆಫ್ ಒನ್ ಬಾಡಿ ವಿತ್ ರೆಸ್ಪೆಕ್ಟ್ ಟು ಅನದರ್ ಬಾಡಿ, ಆರ್ ವೆಲಾಸಿಟಿ ಆಫ್ ಒನ್ ಬಾಡಿ ಅಬ್ಸರ್ವ್ಡ್ ಬೈ ಅನದರ್ ಬಾಡಿ. ಇಲ್ಲಿ ವೆಲಾಸಿಟಿ ಆಫ್ ಯಾರ್ದು ಬೇಕು, ಸೌಂಡ್ದು. ಯಾರ್ ಕಣ್ಣಿಗೆ ಅಥವಾ ಕಿವಿಗೆ, ಕಣ್ಣಿಗೆ ಅಂದ್ರೆ ಲೈಟ್, ಕಿವಿಗೆ ಅಂದ್ರೆ ಸೌಂಡ್, ವಿಲ್ ರೆಸ್ಟ್ರಿಕ್ಟ್ ಫಾರ್ ಸೌಂಡ್. ಯಾರ ಕಿವಿಗೆ, ಅಬ್ಸರ್ವರ್ ಕಿವಿಗೆ. ನೋಡಿ ಮಕ್ಕಳ, ವಿ ಮತ್ತೆ ವಿ ನಾಟ್ ಹೆಂಗಿದ್ದಾರೆ, ಸೇಮ್ ದಿಕ್ಕಲ್ಲಿದ್ದಾರೆ. ಒಂದೇ ದಿಕ್ಕಲ್ಲಿದ್ರೆ ರಿಲೇಟಿವ್ ವೆಲಾಸಿಟಿ ಏನಾಗಿರುತ್ತೆ, ಸಬ್ಟ್ರಾಕ್ಷನ್, ವಿ ಮೈನಸ್ ವಿ ನಾಟ್. ವೆಲಾಸಿಟಿ ಆಫ್ ಸೌಂಡ್ ಹರ್ಡ್ ಬೈ ವಿತ್ ರೆಸ್ಪೆಕ್ಟ್ ಟು ಅಬ್ಸರ್ವರ್ ಡಿವೈಡೆಡ್ ಬೈ ಏನ್ ವೇವ್ ಲೆಂತ್ ಅಲ್ಲಿ ಈ ಸೌಂಡು ಇವನ್ ಕಿವಿಗೆ ಬೀಳ್ತಾ ಇದೆ, ಲ್ಯಾಂಬ್ಡಾ ಡ್ಯಾಶ್, ಎಷ್ಟೇ ಡ್ಯಾಶ್. ಸೊ ದಟ್ ಈಸ್ ನಥಿಂಗ್ ಬಟ್ ಲ್ಯಾಂಬ್ಡಾ ಡ್ಯಾಶ್. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಫ್ ಡ್ಯಾಶ್ ಈಸ್ ವಿ ಮೈನಸ್ ವಿ ನಾಟ್ ಡಿವೈಡೆಡ್ ಬೈ ಲ್ಯಾಂಬ್ಡಾ ಡ್ಯಾಶ್ ಈಸ್ ವಿ ಮೈನಸ್ ವಿ ಎಸ್. ಇದರಲ್ಲಿ ಡಿನಾಮಿನೇಟರ್ ಎಫ್. ಈ ಡಿನಾಮಿನೇಟರ್ ಆಫ್ ಡಿನಾಮಿನೇಟರ್ ನ್ಯೂಮರೇಟರ್ಗೆ ಹೋದಾಗ ಎಫ್ ಡ್ಯಾಶ್ ಈಸ್ ವಿ ಮೈನಸ್ ವಿ ನಾಟ್ divided by v minus vs into f. This is what the expression for apparent frequency of a sound wave, in general any wave, heard by the observer when observer, source and the sound all are moving in same direction. ಇದು ಈ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ಮಕ್ಕಳ, ರಿಲೇಟಿವ್ ವೆಲಾಸಿಟಿ ಬಗ್ಗೆ ಬಹಳ ಕಾನ್ಸೆಪ್ಟ್ ಚಂದ ಗೊತ್ತಿದ್ರೆ ಇದು ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ, ಕಷ್ಟನೇ ಇಲ್ಲ. ರಿಲೇಟಿವ್ ವೆಲಾಸಿಟಿ ಎಲ್ಲಿ ಕಲ್ತಿದ್ವಿ, ಸೆಕೆಂಡ್ ಚಾಪ್ಟರ್ ಅಲ್ಲಿ. ಅಂಡ್ ದಿಸ್ ವಾಟ್ ಈಸ್ ಆಲ್ ಅಬೌಟ್ ದಿ ಡಿರೈವೇಶನ್ ಫಾರ್ ಅಪರೆಂಟ್ ಫ್ರೀಕ್ವೆನ್ಸಿ, ಈಸಿ ಮ್ಯಾನರ್ ಆಫ್ ಎಕ್ಸ್ಪ್ಲೈನಿಂಗ್. ಸೊ ನೆನ್ಪಿಟ್ಕೋಬೇಕು, ವೆನ್ ಎವರ್ ಸೋರ್ಸ್ ಇಸ್ ಮೂವಿಂಗ್ ಟುವರ್ಡ್ಸ್ ದಿ ಅಬ್ಸರ್ವರ್, observer feels wavelength is reducing. Whenever source is moving away from the observer, he feels wavelength is increasing. But important general, whenever source is moving towards the observer ಕಡೆಗೆ ಹೋಗ್ತಿದ್ರೆ source, ಅಥವಾ observer ಇಂದ ದೂರ ಹೋಗ್ತಿದ್ರೆ, ಬರೀ source ಮೂವ್ ಆದ್ರೆ wavelength ಕಡಿಮೆ ಜಾಸ್ತಿ ಅಂತ ಅನ್ಸುತ್ತೆ ಅಬ್ಸರ್ವರ್ಗೆ. ಬಟ್ ವೆನೆವರ್ ಅಬ್ಸರ್ವರ್ ಹಿಮ್ಸೆಲ್ಫ್ ಇಸ್ ಮೂವಿಂಗ್, ಎಕ್ಸಾಂಪಲ್ ನಾನು ನಿಮ್ಗೆ ಕೊಟ್ಟೆ, ನದಿ ಕಡೆಗೆ ಅಥವಾ ಸಮುದ್ರದ ಕಡೆಗೆ ನಾವೇ ನಡ್ಕೊಂಡು ಹೋದ್ರೆ ಮೋರ್ waves are falling and touching our legs. ಅಂದ್ರೆ ನಾವೇ ನಡ್ಕೊಂಡು ಹೋದ್ರೆ ಫ್ರೀಕ್ವೆನ್ಸಿನೇ ಡೈರೆಕ್ಟ್ ಗೆ ಜಾಸ್ತಿ ಅಥವಾ ಕಡಿಮೆ ಆಗ್ತಿದೆ ಅಂತ ಅನ್ಸುತ್ತೆ. ಟೂ ಇಂಪಾರ್ಟೆಂಟ್ ಪಾಯಿಂಟ್ಸ್, whenever source is moving, wavelength appear to change. Whenever observer is moving, frequency directly appear to change. ಮತ್ ಸರ್ ಹಾಗಾದ್ರೆ ಸೋರ್ಸ್ ಮೂವ್ ಆದ್ರೆ ಫ್ರೀಕ್ವೆನ್ಸಿ ಚೇಂಜ್ ಆಗಲ್ವಾ? ಡೆಫಿನೆಟ್ಲಿ. ಏನಾಗಿರುತ್ತೆ ಇಲ್ಲಿ ನಿಮ್ಗೆ, ಆಕ್ಚುಲಿ ವೇವ್ ಲೆಂತ್ ಚೇಂಜ್ ಆಗುತ್ತೆ, ಅದರಿಂದ ಫ್ರೀಕ್ವೆನ್ಸಿ ಕೂಡ ಚೇಂಜ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಸೌಂಡ್. ಹೋಪ್ ಯು ಅಂಡರ್ಸ್ಟುಡ್ ದಿಸ್, ರೈಟ್?
ಸೊ ನೆನ್ಪಿಟ್ಕೋಬೇಕು ಮಕ್ಕಳ, ಇಲ್ಲೂ ಕೂಡ ವೆಲಾಸಿಟಿ ಆಫ್ ದಿ ಸೋರ್ಸ್ ಇಸ್ ಲೆಸ್ ದ್ಯಾನ್ ವಿ, ಇಲ್ಲೂ ಕೂಡ ವೆಲಾಸಿಟಿ ಆಫ್ ಅಬ್ಸರ್ವರ್ ಇಸ್ ಲೆಸ್ ದ್ಯಾನ್ ವಿ. ಸೊ ಅಂದ್ರೆ ಲಿಮಿಟೇಷನ್ ಆಫ್ ಡಾಪ್ಲರ್ ಎಫೆಕ್ಟ್. ಯಾವ ಆಬ್ಜೆಕ್ಟ್ ಅಬ್ಸರ್ವರ್ ಆಗಿರ್ಲಿ ಸೋರ್ಸ್ ಆಗಿರ್ಲಿ ವೇವ್ ವೆಲಾಸಿಟಿಗಿಂತ ಕಡಿಮೆ ಇದ್ರೆ ಮಾತ್ರ ಡಾಪ್ಲರ್ ಎಫೆಕ್ಟ್ ಸೆನ್ಸ್ ಆಗುತ್ತೆ. ಅಪ್ಪಿ ತಪ್ಪಿ ವೇವ್ ವೆಲಾಸಿಟಿಗಿಂತ ಇವಂದು ಅಥವಾ ಅಬ್ಸರ್ವರ್ದು ವೆಲಾಸಿಟಿ ಜಾಸ್ತಿ ಇದ್ರೆ ಡಾಪ್ಲರ್ ಎಫೆಕ್ಟ್ ಸೆನ್ಸ್ ಆಗಲ್ಲ. ಲಿಮಿಟೇಷನ್: ಡಾಪ್ಲರ್ ಎಫೆಕ್ಟ್ ಇಸ್ ನಾಟ್ ಅಪ್ಲಿಕೇಬಲ್ ಇಫ್ VSE is greater than V or VOE is greater than V. ಅಪ್ಲಿಕೇಬಲ್ ಆಗ್ಬೇಕು ಅಂದ್ರೆ ಹಿಂಗಾಗ್ಬೇಕು, ಇವರಿಬ್ರು ಲೆಸ್ ಇರಬೇಕು. ಅಪ್ಪಿ ತಪ್ಪಿ V is equals to V0 ಆಗ್ಬಿಟ್ರೆ ಅಂಡ್ V equals to VS ಆಗ್ಬಿಟ್ರೆ ಅವಾಗ್ಲೂ ಕೂಡ ಡಾಪ್ಲರ್ ಎಫೆಕ್ಟ್ ಸೆನ್ಸ್ ಆಗಲ್ಲ. ಸೊ ಇವರಿಬ್ರು ಕೂಡ ಈಕ್ವಲ್ ಆಗಬಾರ್ದು, ರೈಟ್? ಇದ್ರ ಮೇಲೆ ಡಿಫ್ರೆಂಟ್ ಸಿಚುಯೇಷನ್ ಇರುತ್ತೆ, ಅದೆಲ್ಲ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ CET JEE ಅದಕ್ಕೆಲ್ಲ ಅನುಕೂಲ ಆಗುತ್ತೆ. ಅದನ್ನ ನಾವು ತಗೊಳ್ಳೋಣ ಮಕ್ಕಳ ಈಗ ನೆಕ್ಸ್ಟ್. ಸೊ ರೈಟ್, ಸೊ ನಾವೀಗ ಮುಂದೆ ಹೋಗೋಣ. ಸೊ ಇದು ಆಕ್ಚುಯಲ್ ಡಿರೈವೇಶನ್. Let us learn now how to use this relation in a different situation to calculate apparent frequency. ಒಂದೊಂದೇ ಕಲಿತಾ ಹೋಗೋಣ. How much best to the higher level we can go to that much higher level ಈ ಉಳಿದಿರೋ ಸಮಯದಲ್ಲಿ. ಸೊ ಅನ್ಕೊಳ್ಳೋಣ, ಫಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ತಿಳ್ಕೊಂಡಿದ್ದೇನೋ. ಇಫ್ ಹಿಂಗ್ ಡಯಾಗ್ರಾಮ್ ಬರೀತೀನಿ, ವರ್ಡ್ಸ್ ಅಲ್ಲಿ ಬೇಡ ಮಕ್ಕಳ. ಸೋರ್ಸ್, ಅಬ್ಸರ್ವರ್ ಅಂಡ್ ನೆನ್ಪಿಟ್ಕೋಬೇಕು ವೆಲಾಸಿಟಿ ಆಫ್ ಸೌಂಡ್ ನಾವು ಹೇಳ್ದಂಗ ಹೋಗಲ್ಲ, ಇಟ್ ಆಲ್ವೇಸ್ ಗೋಸ್ ಫ್ರಮ್ ಸೋರ್ಸ್ ಟು ಅಬ್ಸರ್ವರ್. ಈ ಮೂರ್ ಜನ ಒಂದೇ ದಿಕ್ಕಲ್ಲಿದ್ರೆ ಎಫ್ ಡ್ಯಾಶ್ ಈಸ್ ವಿ ಮೈನಸ್ ವಿ ನಾಟ್ ಡಿವೈಡೆಡ್ ಬೈ ವಿ ಮೈನಸ್ ವಿ ಎಸ್ ಇಂಟು ಎಫ್. ಅದೇ ನಾವು ಅಲ್ಲಿ ಬರ್ದಿದ್ದು. ನಾವು ಅಪ್ಪಿ ತಪ್ಪಿ ಸರ್, ಇಫ್ ವಿ ನಾಟ್ ಈಸ್ ನೆನ್ಪಿಟ್ಕೋಬೇಕು ಆಪೋಸಿಟ್ ಟು ವೆಲಾಸಿಟಿ ಆಫ್ ಸೌಂಡ್ ಆಗ್ಬಿಟ್ರೆ ಏನಾಗುತ್ತೆ? ಅವಾಗ ಈ ರಿಲೇಷನ್ ವಿ ಇದ್ದಿದ್ದು ಹಾಗೆ ಇರುತ್ತೆ, ವಿ ಮೈನಸ್ ವಿ ಎಸ್ ಹಾಗೆ ಇರುತ್ತೆ, ಈ ಮೈನಸ್ ಇರುತ್ತೆ. ಆಪೋಸಿಟ್ ಇದ್ರೆ ರಿಲೇಟಿವ್ ವೆಲಾಸಿಟಿ ಪ್ಲಸ್ ಆಗುತ್ತೆ. ಯಾಕಪ್ಪ ಅಂದ್ರೆ ಈ ವಿ ನಾಟ್ ಈ ವಿದ್ಕೆ ವಿರುದ್ಧ ದಿಕ್ಕಿದಾನೆ ಅಂದ್ರೆ ಮೈನಸ್ ವಿ ಬರ್ಕೊಂಡ್ರೆ ಇಂಟು ಎಫ್ ಬರ್ದ್ರೆ ವಿ ಪ್ಲಸ್ ವಿ ನಾಟ್ divided by V minus Vs. ಅಪ್ಪಿ ತಪ್ಪಿ ಇಫ್ Vs is opposite to V ಅಂದ್ರೆ ವಿ ನಾಟ್ ಅದೇ ದಿಕ್ಕಲ್ಲಿದ್ದಾನಂತೆ. ಅಪ್ಪಿ ತಪ್ಪಿ VS ಏನಾದ್ರೂ ಇದಕ್ಕೆ ವಿರುದ್ಧ ದಿಕ್ಕಿದ್ರೆ ಯಾರಿಗೆ? ಸೌಂಡ್ಗೆ, ಸೌಂಡ್ ವೆಲಾಸಿಟಿಗೆ. ಅವೆಲ್ಲ ಸಿಚುಯೇಷನ್ ನಾನು ಕೊಡ್ತೀನಿ ಈಗ. ಎಫ್ ಡ್ಯಾಶ್ ಈಕ್ವಲ್ಸ್ ವಿ ಮೈನಸ್ ವಿ ನಾಟ್ ಹಂಗೆ ಇರುತ್ತೆ. ಈಗ ಇರು ವಿರುದ್ಧ ದಿಕ್ಕಲ್ಲಿರೋದು ಯಾರು? ಓನ್ಲಿ ಸೋರ್ಸ್. ವಿ ಹಾಗೆ ಬರ್ಕೋತೀನಿ, ಮೈನಸ್ ವಿ ಎಸ್ ನಾನು ಮೈನಸ್ ವಿ ಎಸ್ ಅಂತ ಬರ್ಕೋತೀನಿ. ಯಾಕಪ್ಪ ಅಂದ್ರೆ ವಿಗೆ ವಿರುದ್ಧ ದಿಕ್ಕು. ಸೊ ದೇರ್ ಫೋರ್ ವಿ ಮೈನಸ್ ವಿ ನಾಟ್ ವಿ ಪ್ಲಸ್ ವಿ ಎಸ್. ನೆಕ್ಸ್ಟ್ ಕ್ವಶನ್ ಕೇಳ್ತೀರಾ, ಸರ್ ಇಬ್ರು ವಿರುದ್ಧ ದಿಕ್ಕಿದ್ರೆ ಹೇಗೆ? ಅವೆಲ್ಲ ನಾನು ಸಿಚುಯೇಷನ್ಗಳಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಮಕ್ಕಳ. ಈಗ ಅದಕ್ಕೆ ನಾನು ಫಸ್ಟ್ ಕಾನ್ಸೆಪ್ಟ್, ಫಸ್ಟ್ ಪ್ರಾಬ್ಲಮ್, ಅದು ಫಸ್ಟ್ ಸಿಚುಯೇಷನ್ ಏನ್ ತಗೋತೀನಿ? Let me take a situation. If observer and source are moving away from each other, ಇಬ್ರು ವಿರುದ್ಧ ದಿಕ್ಕಲ್ಲಿ ಹೋಗ್ತಿದ್ದಾರೆ, away from each other ಅಂತ ಅನ್ಕೊಳ್ಳೋಣ ಮಕ್ಕಳ. away from each other ಅನ್ಕೊಳ್ಳೋಣ. ಇವಾಗ ಅಪರೆಂಟ್ ಫ್ರೀಕ್ವೆನ್ಸಿ ಎಷ್ಟಿದೆ ಅಂತ ಕಂಡುಹಿಡಿಬೇಕು. ಜನರಲ್ ಫಾರ್ಮುಲಾ ಫಸ್ಟ್ ಬರೆಯಕ್ ಮುಂಚೆ ನಾನ್ ಬರ್ಕೋಬೇಕಾಗಿರೋದೇನು? ಸೋರ್ಸ್ ಯಾವ ಕಡೆಗಾದ್ರೂ ಬರ್ಕೋಬಹುದು. ನಾನು ಈ ಕಡೆ ಇದೆ ಅಂತ ಅನ್ಕೋತೀನಿ, ಅಬ್ಸರ್ವರ್ ಇಲ್ಲಿದ್ದಾನೆ ಅಂತ ಅನ್ಕೋತೀನಿ. ಫಸ್ಟ್ ಸೋರ್ಸ್ ಟು ಅಬ್ಸರ್ವರ್ ವೆಲಾಸಿಟಿ ಬರೆಯೋದಕ್ಕೆ ಮುಂಚೆ ನೀವೇನ್ ಮಾಡಿ ಅಂದ್ರೆ ರೆಪ್ರೆಸೆಂಟ್ ದಿ ಡೈರೆಕ್ಷನ್ ಆಫ್ ವೆಲಾಸಿಟಿ ಆಫ್ ಸೌಂಡ್. ಈ ಸಿಚುಯೇಷನ್ ನಲ್ಲಿ ಸೋರ್ಸ್ ಇಲ್ಲಿದ್ದಾನೆ ಅನ್ಕೊಳ್ಳೋಣ, ಅಬ್ಸರ್ವರ್ ಇಲ್ಲಿದ್ರೆ velocity of sound always from source to the observer.
ಹೇಳೋನಿಂದ ಕೇಳೋನ್ಗೆ ಮಾತ್ರ. ಈಗ ಮೂವಿಂಗ್ ಅವೇ ಫ್ರಮ್ ಈಚ್ ಅದರ್ ಅಂದ್ರೆ, ಅವೇ ಅಂದ್ರೆ ಇವನು ಹಿಂಗ ಹೋಗ್ತಿದ್ದಾನೆ, ಇವನಿಂದ ಇವನ್ ದೂರ ಹೋಗ್ತಿದ್ದಾನೆ, ಹಾಗೆ ಇವನು ಕೂಡ ಇವನಿಂದ ದೂರ ಹೋಗ್ತಿದ್ದಾನೆ. ಇವನ್ನ ನಾವು ವಿ ಎಸ್ ಅಂತ ಕರಿತೀವಿ, ಇವನ್ಗೆ ವಿವೋ ಅಂತ ಕರಿತೀನಿ. ನ್ಯೂಮರಿಕಲ್ ಆಯ್ತು ಅಂದ್ರೆ ಇದಕ್ಕೆ ಬೆಲೆಗಳು ಕೊಟ್ಟಿರ್ತಾಳೆ ಮಕ್ಳ, ಆ ನ್ಯೂಮರಿಕಲ್ ಒಂದೆರಡು ತಗೋತೀನಿ. ಸದ್ಯಕ್ಕೆ ವಿ ಎಸ್ ಇವನ್ ಬೆಲೆ, ವಿವೋ ಇವನ್ ಬೆಲೆ. ಸೊ ದೇರ್ ಫಾರ್ ಅಪರೆಂಟ್ ಫ್ರೀಕ್ವೆನ್ಸಿ ಎಫ್ ಡ್ಯಾಶ್ ಈಸ್, ಫಸ್ಟ್ ಇವರಿಬ್ರು ಹೆಂಗಿದ್ದಾರೆ, ಸೇಮ್ ದಿಕ್ಕಲ್ಲೇ ಇದ್ದಾರೆ. ಸೇಮ್ ದಿಕ್ಕಲ್ಲಿದ್ರೆ ಹೆಂಗಿದೆಯೋ ಹಂಗೆ ಬರೀಬೇಕು, ವಿ ಮೈನಸ್ ವಿ ನಾಟ್ ಡಿವೈಡೆಡ್ ಬೈ. ಇವರಿಬ್ರು ಹೆಂಗಿದ್ದಾರೆ, ವಿರುದ್ಧ ದಿಕ್ಕಲ್ಲಿದ್ದಾರೆ. ಸೊ ವಿರುದ್ಧ ದಿಕ್ಕು ಅಂದ್ರೆ ನಾನು ಹೇಳ್ಕೊಟ್ಟಿದ್ದೀನಿ, ಮೈನಸ್ ಆಗ್ತಾನೆ. ಮೈನಸ್ ಆಗ್ತಾನೆ ಅಂದ್ರೆ ವಿ ಪ್ಲಸ್ ವಿ ಎಸ್ ಇಂಟು ಎಫ್. ದಿಸ್ ಇಸ್ ಅಪರೆಂಟ್ ಫ್ರೀಕ್ವೆನ್ಸಿ. ಇಲ್ಲೇನಾಯ್ತು, ಇವರಿಬ್ರು ಒಂದೇ ದಿಕ್ಕಲ್ಲಿದ್ದಾರೆ, ಈ ಸೋರ್ಸ್ ಅವನಿಂದ ದೂರ. ಈಗ ಹೆಂಗೆ ಅಂತಂದ್ರೆ ನಾನು ಬೈಕಲ್ಲಿ ಹಿಂಗ್ ಹೋಗ್ತಾ ಇದ್ದೀನಿ, ಇಲ್ಲಿ ಆಂಬ್ಯುಲೆನ್ಸ್ ವ್ಯಾನ್ ಆ ಕಡೆ ಹೋಗ್ತಾ ಇದೆ. ನಾನು ಬಸ್ಸಲ್ಲಿ ಬೈಕಲ್ಲಿ ಹಿಂಗ್ ಹೋಗ್ತಿದ್ರೆ, ವ್ಯಾನ್ ಆ ಕಡೆ ಹೋಗ್ತಿದ್ರೆ, ನನಗೆ ಅದ್ರ ಬೀಳ್ತಾರೋ ಫ್ರೀಕ್ವೆನ್ಸಿ ಕಡಿಮೆ ಆಗ್ತಿದೆ ಅನ್ಸುತ್ತೆ, ದೂರ ಹೋಗ್ತಾ ಇದೀವಿ. ಹೆನ್ಸ್ ನ್ಯೂಮರೇಟರು ಮೈನಸ್, ಡಿನಾಮಿನೇಟರು ಪ್ಲಸ್. ನ್ಯೂಮರೇಟರ್ ಈಸ್ ಲೆಸ್, ಡಿನಾಮಿನೇಟರ್ ಈಸ್ ಮೋರ್. ಡಿನಾಮಿನೇಟರ್ ಜಾಸ್ತಿ ಇದ್ರೆ ಯಾವಾಗ್ಲೂ ಇಲ್ಲಿ ಬರೋದು ಬಹಳ ಕಡಿಮೆ ಇರುತ್ತೆ ಇದಕ್ಕಿಂತ. ಸೊ ಇದಕ್ಕೆ ಹೋಲ್ಸಿದ್ರೆ ಇದು ಕಡಿಮೆ ಇದೆ. ಅಪರೆಂಟ್ ಫ್ರೀಕ್ವೆನ್ಸಿ ಇಸ್ ಲೆಸ್ ದ್ಯಾನ್ ಆಕ್ಚುಯಲ್ ಫ್ರೀಕ್ವೆನ್ಸಿ. ಆಕ್ಚುಲ್ ಆಗಿ ನಿಂತಿದ್ದಾಗ ಎಷ್ಟು ಎಮಿಟ್ ಮಾಡ್ತಾ ಇರುತ್ತಲ್ಲ ಅದಕ್ಕಿಂತ ಕಡಿಮೆ ಇರುತ್ತೆ. ಸೆಕೆಂಡ್ ಸಿಚುವೇಶನ್, ಇವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳು ಮಕ್ಕಳ ಬರೋದು. ಇಫ್ ಅಬ್ಸರ್ವರ್ ಅಂಡ್ ಸೋರ್ಸ್ ಆರ್ ಮೂವಿಂಗ್ ಟುವರ್ಡ್ಸ್ ಈಚ್ ಅದರ್, ಅಂದ್ರೆ ಇಬ್ರು ಎದುರು ಬದ್ರ ಆಗ್ತಿದ್ರೆ, ಸೊ ಆಂಬ್ಯುಲೆನ್ಸ್ ವಾಲ್ ನನ್ ಕಡೆ ಬರ್ತಿದೆ ಹಾರನ್ ಮಾಡ್ಕೊಂಡು, ನಾನು ಅವನ ಕಡೆ ಹೋಗ್ತಾ ಇದೀನಿ, ಡೆಫಿನೆಟ್ಲಿ ಫ್ರೀಕ್ವೆನ್ಸಿ ಕಿವಿ ಹರ್ಟ್ ಆಗೇ ಆಗುತ್ತೆ, ಫ್ರೀಕ್ವೆನ್ಸಿ ಜಾಸ್ತಿ ಆಗೇ ಆಗುತ್ತೆ. ಎಕ್ಸ್ಪ್ರೆಷನ್ ಏನು ಅಂತಾನು ಕಂಡು ಬಿಡೋಣ. ಮೂವಿಂಗ್ ಟುವರ್ಡ್ಸ್ ಈಚ್ ಅದರ್, ಮೂವಿಂಗ್ ಟುವರ್ಡ್ಸ್ ಈಚ್ ಅದರ್. ಏನಾಗುತ್ತೆ ಅವಾಗ ಮೂವಿಂಗ್ ಟುವರ್ಡ್ಸ್ ಈಚ್ ಅದರ್ ಆಯ್ತು ಅಂದ್ರೆ, ಬರ್ಕೋಬೇಕು, ಸೋರ್ಸ್ ಇಲ್ಲೇ ಇರ್ಲಿ, ಅಬ್ಸರ್ವರ್ ಇಲ್ಲಿರ್ಲಿ. ಉಲ್ಟಾನು ಬರ್ಕೋಬಹುದು ಮಕ್ಳ, ನಮ್ಮ ಸಿಚುವೇಶನ್. ಸೋರ್ಸ್ ಇವನ್ ಕಡೆ ಹೋಗ್ತಿದ್ದಾನೆ, ಅಬ್ಸರ್ವರ್ ಇವನ್ ಕಡೆ ಬರ್ತಿದ್ದಾನೆ. ಸೋರ್ಸ್ ಗಿರೋ ವೆಲಾಸಿಟಿ ವಿ ಎಸ್, ಅಬ್ಸರ್ವರ್ ಗಿರೋ ವೆಲಾಸಿಟಿ ವಿವೋ. ಬಟ್ ವೆಲಾಸಿಟಿ ಆಫ್ ಸೌಂಡ್ ಈಸ್ ಆಲ್ವೇಸ್ ಫ್ರಮ್ ಸೋರ್ಸ್ ಟು ಅಬ್ಸರ್ವರ್. ಅದು ಹಿಂಗೆ ಇರುತ್ತೆ, ಅದನ್ನ ಯಾರು ನಮ್ಗೆ ಹೇಳಲ್ಲ, ನಮ್ಗೆ ಗೊತ್ತಿರ್ಬೇಕು ಅದು. ಸೊ ಈಗ ಅಪರೆಂಟ್ ಫ್ರೀಕ್ವೆನ್ಸಿ ಎಕ್ಸ್ಪ್ರೆಷನ್ ಬರೆದ್ರೆ, ಇವರಿಬ್ರು ಹೆಂಗಿದ್ದಾರೆ ಈಗ, ವಿ ಮತ್ತೆ ವಿ ನಾಟ್ ವಿರುದ್ಧ ದಿಕ್ಕಲ್ಲಿದ್ದಾರೆ ಅಂದ್ರೆ ಪ್ಲಸ್. ಇವರಿಬ್ರು ಹೆಂಗಿದ್ದಾರೆ, ಸೇಮ್ ದಿಕ್ಕಲ್ಲಿದ್ದಾರೆ, ಮೈನಸ್ಸೇ ಉಳ್ಕೊಳ್ಳುತ್ತೆ ಇಂಟು ಎಫ್. ನ್ಯೂಮರೇಟರ್ ಅಲ್ಲಿ ಪ್ಲಸ್, ಡಿನಾಮಿನೇಟರ್ ಅಲ್ಲಿ ಮೈನಸ್. ಸೊ ನ್ಯೂಮರೇಟರ್ ದೊಡ್ಡದು, ಡಿನಾಮಿನೇಟರ್ ಚಿಕ್ಕದು. ಅವಾಗ ಇದು ದೊಡ್ಡದು ಇದು ಚಿಕ್ಕದು ಅಂದ್ರೆ ಬರೋ ನಂಬರ್ ಗ್ರೇಟರ್ ದಾನ್ 1 ಆಗಿರುತ್ತೆ, ಎಫ್ ಡ್ಯಾಶ್ ಇಸ್ ಗ್ರೇಟರ್ ದಾನ್ ಎಫ್ ಆಗುತ್ತೆ, ಕಿವಿಗೆ ಜಾಸ್ತಿ. ನೆಕ್ಸ್ಟ್ ಸಿಚುವೇಶನ್ ಈಸ್ ಇಫ್ source is, otherwise if observer is following source. ಅಂದ್ರೆ ಸಮ್ ಟೈಮ್ ನಿಮ್ಗೆ ಗೊತ್ತಿರುತ್ತೋ ಇಲ್ವೋ ಇದು ನಾವು ಮಾಡೋ ತಪ್ಪು. ಆಂಬ್ಯುಲೆನ್ಸ್ ಹೋಗ್ತಾ ಇದ್ರೆ ಆಂಬ್ಯುಲೆನ್ಸ್ ದಾರಿ ಬಿಡ್ತಾರೆ ಅನ್ಬಿಟ್ಟು ನಾವು ಆಂಬ್ಯುಲೆನ್ಸ್ ಹಿಂದೆ ಓಡಕ್ ಟ್ರೈ ಮಾಡ್ತೀವಿ. ಆ ತರ ಸಿಚುವೇಶನ್ ಅಲ್ಲಿ ಅಬ್ಸರ್ವರ್ ಸೋರ್ಸ್ ನ ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾನೆ, ಅಬ್ಸರ್ವರ್ ಇಸ್ ಫಾಲೋಯಿಂಗ್ ಸೋರ್ಸ್. ಅವಾಗ ಏನಾಗುತ್ತೆ ಅನ್ಕೊಳ್ಳೋಣ, ಸೋರ್ಸ್ ಈ ಕಡೆ ಇದೆ, ಈ ಸೈಡ್ ಹೋಗ್ತಿದ್ದಾನೆ ಈ ವೆಲಾಸಿಟಿಯಲ್ಲಿ, ಅಬ್ಸರ್ವರ್ ಅವನ್ನ ಫಾಲೋ ಮಾಡ್ತಿದ್ದಾನೆ. ಓ ಅಂದ್ರೆ ಅಬ್ಸರ್ವರ್, ಎಸ್ ಅಂದ್ರೆ ಸೋರ್ಸ್, ಸೌಂಡ್ ಅಲ್ಲ. ಸೊ ಅವಾಗ ವೆಲಾಸಿಟಿ ಎಲ್ಲಿಂದ ಇರುತ್ತೆ, ಸೌಂಡ್ ವೆಲಾಸಿಟಿ ಇಸ್ ಆಲ್ವೇಸ್ ಫ್ರಮ್ ಸೋರ್ಸ್ ಟು ಅಬ್ಸರ್ವರ್. ಸೋರ್ಸ್ ಇಲ್ಲಿದ್ದಾನೆ, ಅಬ್ಸರ್ವರ್ ಈ ಕಡೆ ಇದ್ರೆ ಈ ಕಡೆ ಇರುತ್ತೆ. ಇವಾಗ ಏನಾಗುತ್ತೆ, ಎಫ್ ಡ್ಯಾಶ್ ಈಸ್, ಇವರಿಬ್ರು ಹೆಂಗಿದ್ದಾರೆ, ವಿರುದ್ಧ ದಿಕ್ಕು, ಪ್ಲಸ್ ವಿ ನಾಟ್. ಇವರಿಬ್ರು ಹೆಂಗಿದ್ದಾರೆ, ಇದು ಕೂಡ ವಿರುದ್ಧ ದಿಕ್ಕು, ವಿ ಪ್ಲಸ್ ವಿ ಎಸ್ ಇಂಟು ಎಫ್. ಸರ್ ಇವಾಗ ಫ್ರೀಕ್ವೆನ್ಸಿ ಜಾಸ್ತಿ ಆಗಿದೆ ಅನ್ಸುತ್ತಾ ಕಡಿಮೆ ಆಗಿದೆ ಅನ್ಸುತ್ತಾ? ನಾನ್ ಬೈಕಲ್ಲಿ ಆಂಬ್ಯುಲೆನ್ಸ್ ಗಿಂತ ಜಾಸ್ತಿ ಸ್ಪೀಡ್ ಆಗಿ ಹೋದ್ರೆ ಕಿವಿಗೆ ಕಷ್ಟ ಆಗತ್ತೆ. ಅವಾಗ ವಿ ನಾಟ್ ಗ್ರೇಟರ್ ಆಯ್ತು ಅಂದ್ರೆ ಈ ನ್ಯೂಮರೇಟರ್ ಜಾಸ್ತಿ ಆಗುತ್ತೆ, ಎಫ್ ಡ್ಯಾಶ್ ಜಾಸ್ತಿ ಆಗುತ್ತೆ. ಅಕಸ್ಮಾತ್ ನಾನು ಫಾಲೋ ಮಾಡ್ತಾ ಇದ್ದೀನಿ, ನನ್ನ ಸ್ಪೀಡು ಆಂಬ್ಯುಲೆನ್ಸ್ ಗಿಂತ ಕಡಿಮೆ ಇದ್ರೆ, ಆಂಬ್ಯುಲೆನ್ಸ್ ಸ್ಪೀಡ್ ಜಾಸ್ತಿ ಅಂದ್ರೆ ಸೋರ್ಸ್ ಸ್ಪೀಡ್ ಜಾಸ್ತಿ ಆದ್ರೆ ನ್ಯೂಮರೇಟರ್ ಜಾಸ್ತಿ ಆಗ್ತಾನೆ, ಅವಾಗ ಎಫ್ ಡ್ಯಾಶ್
ಅಪರೆಂಟ್ ಫ್ರೀಕ್ವೆನ್ಸಿ ಕಡಿಮೆ ಅನ್ಸುತ್ತೆ. ಸೊ ದಿಸ್ ಇಸ್ ಡಿಫ್ರೆಂಟ್ ಸಿಚುಯೇಷನ್. ಸೊ ಬರ್ಕೋಬೇಕು ಮಕ್ಕಳ, ಇವೆಲ್ಲ ಇದೇ ತರದಲ್ಲಿ ನ್ಯೂಮರಿಕಲ್ಸ್ ಬರುತ್ತೆ. ನೆಕ್ಸ್ಟ್ ನಾನು ಸಿಚುಯೇಷನ್ ಕೊಡೋದು ಯಾವ್ದು ತಗೊಳ್ಳೋಣ? ಫಸ್ಟ್ ಸ್ಟೇಷನರಿ. ಒಬ್ಬ ಏನಾದ್ರೂ ಸ್ಟೇಷನರಿ ಇದ್ರೆ ಯಾವ ರೀತಿ ಸಿಚುಯೇಷನ್ ಆಗತ್ತೆ, ಅದಕ್ಕೊಂದು ಪ್ರಾಬ್ಲಮೇ ತಗೊಂಡ್ಬಿಡೋಣ. ಇದನ್ನ ಎರೇಸ್ ಮಾಡ್ತೀನಿ ಸದ್ಯಕ್ಕೆ. ಅನ್ಕೊಳ್ಳೋಣ ಈಗ ನೆಕ್ಸ್ಟ್ ಸಿಚುಯೇಷನ್ ಥರ್ಡ್ ಒನ್. ನಾನೀಗ ಪ್ರಾಬ್ಲಮ್ ತಗೋತಾ ಇದ್ದೀನಿ. ಒಬ್ಬ ಪ್ಯಾಸೆಂಜರ್ ಇಲ್ಲಿದ್ದಾನೆ, ಸೇಮ್ ಪ್ರಾಬ್ಲಮ್ ತಗೋತಾ ಇದ್ದೀನಿ. ಟ್ರೈನ್ ಇವನ್ ಕಡೆ ಬರ್ತಿದೆ. ಟ್ರೈನ್ ಇಟ್ ಸೆಲ್ಫ್ ಇಸ್ ಆಕ್ಟ್ಸ್ ಲೈಕ್ ಎ ಸೋರ್ಸ್. ಇವನ್ ಕಡೆ ಬರ್ತಾ ಇದೆ ವಿತ್ ಎ ವೆಲಾಸಿಟಿ ಎಸ್. ಅಬ್ಸರ್ವರು ರೆಸ್ಟ್ ಅಲ್ಲಿ ಇದ್ದಾನೆ. ಪ್ಲಾಟ್ಫಾರ್ಮ್ ಅಲ್ಲಿ ತಾನೇ ಇರೋದು, ಅವನೇ ನೋಡ್ಕೊಂಡು ಹೋಗ್ತಾ ಇರ್ತಾನ? ಇಲ್ಲ, ಕೋರ್ಸ್ ಓಡ್ತಾರೆ ಸದ್ಯಕ್ಕೆ. ಇದು ಶತಾಬ್ದಿ ಎಕ್ಸ್ಪ್ರೆಸ್, ಸ್ಟಾಪ್ ಇಲ್ಲ. ಬಂತಿದ್ದಾನೆ, ಬಂದಾದ್ಮೇಲೆ ವಾಪಸ್ ನಿಲ್ದೇನೆ ಏನಾಗ್ತಾ ಇರ್ತಾನೆ, ಈ ಕಡೆ ಹೊರಟೋಗ್ತಾನೆ. ಅವನ್ ಪಾಡ್ಗ ಅವನೋದ ಏನ್ ಸ್ಪೀಡಲ್ಲಿ ಸೇಮ್ ವೆಲಾಸಿಟಿಲಿ ಹೋಗಿದ್ದಾನೆ ಮಕ್ಳ, ವಿ ಎಸ್ ಅಲ್ಲಿ. ಈಗ ಎರಡು ಸಿಚುವೇಶನ್ ಬರುತ್ತೆ ಮಕ್ಳ. ಕೇಳಿದ್ರೆ ಇದನ್ನ ಯಾವ ರೀತಿ ಪ್ರಾಬ್ಲಮ್ ಕೇಳಬಹುದಪ್ಪ ಅಂದ್ರೆ, ಎ ಟ್ರೈನ್, ಎ ಪ್ಯಾಸೆಂಜರ್ ಇಸ್ ಸ್ಟ್ಯಾಂಡಿಂಗ್ ಆನ್ ಎ ಪ್ಲಾಟ್ಫಾರ್ಮ್. ಟ್ರೈನ್ passes him with a speed some 20 ನೋ 30 ನೋ ಏನೋ ಕೊಟ್ಬಿಟ್ಟು, ವಿಚ್ ಎಮಿಟಿಂಗ್ ಎ ಫ್ರೀಕ್ವೆನ್ಸಿ, ಆಕ್ಚುಯಲ್ ಫ್ರೀಕ್ವೆನ್ಸಿ ಆಫ್ ಟ್ರೈನ್ ಎಷ್ಟೋ ಕೊಡ್ತಾನೆ, ಅದೇ ಎಫ್. ಎಫ್ ಅಂದ್ರೆ ಆಕ್ಚುಯಲ್ ಫ್ರೀಕ್ವೆನ್ಸಿ. ಟ್ರೈನ್ ವೆನ್ ಇಟ್ ಮೇಕ್ಸ್ ಎ ಹಾರ್ನ್, ಸಮ್ ಆಕ್ಚುಯಲ್ ಫ್ರೀಕ್ವೆನ್ಸಿ ಎಫ್ ಇದೆ, ರೈಟ್? ಸೊ ಪ್ರಾಬ್ಲಮ್ ತಗೊಂಡೇ ಬಿಡೋಣ, ಅದಕ್ಕೇನಂತೆ, ಸುಮ್ನೆ ಯಾಕೆ ಹಿಂಗೆ ಹೇಳೋದು. ಲೆಟ್ ಅಸ್ ಟೇಕ್ ದಿ ಪ್ರಾಬ್ಲಮ್. ಏನಿದೆ ಬರ್ದೇ ಬಿಡ್ತೀನಿ. ಇದೇ ಸಿಚುವೇಶನ್ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಿ. ಟ್ರೈನ್ ಮೂವಿಂಗ್ ವಿತ್ ಸ್ಪೀಡ್ ಅನ್ಕೊಳ್ಳೋಣ. ಟ್ರೈನ್ ಸ್ಪೀಡು ಏನೊಂದು 72 ಕಿಲೋಮೀಟರ್ ಪರ್ ಅವರ್. ಟ್ರೈನ್ ಮೂವಿಂಗ್ ವಿತ್ ಸ್ಪೀಡ್ 72 ಕಿಲೋಮೀಟರ್ ಪರ್ ಅವರ್ ಮೇಕ್ಸ್ or sound. Train moving with a speed of 72 kilometer per hour is moving with the speed of 72 kilometer per hour is moving towards observer with horn of frequency. ಹಾರ್ನ್ ಅಂದ್ರೆ ಹಾರ್ನ್ ಮಾಡೋದು. ಹಾರ್ನ್ ಆಫ್ ಫ್ರೀಕ್ವೆನ್ಸಿ ಎಷ್ಟಿದೆ ಅಂತ ಅನ್ಕೊಳ್ಳೋಣ. ಹಾರ್ನ್ ಫ್ರೀಕ್ವೆನ್ಸಿ ಒಂದು 250 ಹರ್ಟ್ಸ್ ಅಂತ ಅನ್ಕೊಳ್ಳೋಣ ಮಕ್ಳು, ಇಲ್ಲಾಂದ್ರೆ 220 ಹರ್ಟ್ಸ್ ಅಂತ ಅನ್ಕೊಳ್ಳೋಣ. ಆನ್ ದ ಫ್ರೀಕ್ವೆನ್ಸಿ 220ನ ಬೇಡ, 200 ಹರ್ಟ್ಸ್ ಅಂತಾನೆ ಅನ್ಕೊಳ್ಳೋಣ. ಎಷ್ಟೊಂದು ಅನ್ಕೋಬಹುದು, ಅಂದಾಜ್ ಅನ್ಕೊಂಡಿದ್ದೀನಿ. 200 ಹರ್ಟ್ಸ್ ಅಲ್ಲಿ ಏನ್ ಮಾಡ್ತಿದೆ, ಹಾರ್ನ್ ಫ್ರೀಕ್ವೆನ್ಸಿ ಮಾಡ್ಕೊಂಡು ಹೋಗ್ತಾ ಇದೆ. Train moving with speed 72 km per hour is moving towards the observer with a horn of frequency towards 100 hertz and passes him. ಅವನ ಪಾಸ್ ಆಗ್ಬಿಟ್ಟು, passes him. ಈ ಟ್ರೈನ್ ಅವನ್ನ ಪಾಸ್ ಮಾಡ್ಕೊಂಡು ಹೊಟ್ಟೋಯ್ತು. ಅಬ್ಸರ್ವರ್ ಹರ್ಡ್ ಬೇಡ ಮಕ್ಳ, ಇದೇ ಎಫ್ ಅಂತ ಕೊಡ್ತೀನಿ. ಇದೇ ಪ್ರಾಬ್ಲಮ್. ಫ್ರೀಕ್ವೆನ್ಸಿ ಎಫ್ ಹರ್ಟ್ಸ್. ಅಬ್ಸರ್ವರ್ heard 3 beats or 4 beats, 72 ಕಿಲೋಮೀಟರ್ ಅಲ್ವಾ, 5 beats per second. ನೋಡಿ, ಇದೇ ಕನೆಕ್ಟ್ ಮಾಡೋದು, ಇಂಟರ್ ಕನೆಕ್ಟೆಡ್ ಪ್ರಾಬ್ಲಮ್. 5 ಬೀಟ್ ಕಿವಿ ಕೇಳ್ತಂತೆ. ಯಾವಾಗ ಟ್ರೈನ್ ಇದು ಅಬ್ಸರ್ವರ್ ಬಂತು, ಪಾಸ್ ಆಯ್ತು, ಅವಾಗ. ದೆನ್ ಕ್ವಶನ್ ಕೇಳ್ತಾನೆ, ಎಫ್ ಈಸ್ ಕ್ವಶನ್ ಮಾರ್ಕ್. ಎಫ್ ಅಂದ್ರೇನು? ಆಕ್ಚುಲ್ ಫ್ರೀಕ್ವೆನ್ಸಿ ಆಫ್ ದಿ ಟ್ರೈನ್ ಹಾರ್ನ್ ಆನ್ ಆಫ್ ದಿ ಟ್ರೈನ್ ಎಷ್ಟಿದೆ ಅಂತ ಕೇಳ್ತಿದ್ದಾರೆ. ಹೆಂಗ್ ಕಂಡುಹಿಡಿಯೋದು? ಇದೇ ಸಿಚುವೇಶನ್. ವೆಲಾಸಿಟಿ ಆಫ್ ದಿ ಸೋರ್ಸ್ ಅಂದ್ರೆ ಯಾರು? ಟ್ರೈನ್. ಎಷ್ಟಿದೆ? 72 ಕಿಲೋಮೀಟರ್ ಪರ್ ಅವರ್. ಕಿಲೋಮೀಟರ್ ಪರ್ ಅವರ್ ಅಂದ್ರೆ 5/18 ಕನ್ವರ್ಟ್ ಮಾಡಿದ್ರೆ 18 4s ಅಂದ್ರೆ 20 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಹೋಗ್ತಾ ಇದೆ ಅನ್ಕೊಳ್ಳೋಣ. ವೆಲಾಸಿಟಿ ಆಫ್ ದಿ ಸೌಂಡ್ ಈಸ್ 340 ಮೀಟರ್ ಪರ್ ಸೆಕೆಂಡ್. ನಮ್ಗೆ ನೆನಪಿರ್ಬೇಕು, ಇಲ್ಲಾಂದ್ರೆ ಅವ್ರು ಕೊಡ್ತಾರೆ ಮಕ್ಳ. What is the velocity of the observer? 0. Velocity of the observer is 0. ಈಗ ಸರ್ ಬೀಟ್ಸ್ ಯಾಕೆ ಸರ್ ಬಂತು ಹೇಳ್ತೀನಿ ಮಕ್ಳ. ಪ್ರಾಬ್ಲಿ ನಾನು
ಬಿಗಿನಿಂಗ್ ಆಫ್ ದಿ ಕ್ಲಾಸ್ ಅಲ್ಲಿ ಮೊಬೈಲ್ ಹಿಂಗ್ ಮೂವ್ ಮಾಡಿದಾಗ ಗುಯ್ ಅಂತ ಸೌಂಡ್ ಬರ್ತಾ ಇತ್ತು ಅನ್ಸುತ್ತೆ. ದಟ್ಸ್ ನಥಿಂಗ್ ಬಟ್ ಬೀಟ್. ಯಾಕೆ ಬೀಟ್ ಬರುತ್ತೆ ಹೇಳ್ತೀನಿ. ಇದು ಟ್ರೈನ್ ಅಪ್ರೋಚ್ ಟುವರ್ಡ್ಸ್ ಅಬ್ಸರ್ವರ್. ಟ್ರೈನು ಅಬ್ಸರ್ವರ್ನ ಅಪ್ರೋಚ್ ಆಗ್ತಾ ಇರ್ಬೇಕಾದ್ರೆ ಅಪರೆಂಟ್ ಫ್ರೀಕ್ವೆನ್ಸಿ ಅಬ್ಸರ್ವರ್ಗೆ ಎನ್ಸ್ಟ್ ಅನ್ಸುತ್ತೆ. ನಿಂತಿರೋ ಒಬ್ಬ ಮನುಷ್ಯನಿಗೆ ಸೌಂಡ್ ಅವನ ಹತ್ರ ಬರ್ತಿದ್ದಾಗ, ಸೋರ್ಸ್ ಆಫ್ ದಿ ಸೌಂಡ್ ಅವನ ಹತ್ರ ಮೂವ್ ಆಗಿ ಬರ್ತಿದ್ದಾಗ ಎಷ್ಟು ಅಪರೆಂಟ್ ಫ್ರೀಕ್ವೆನ್ಸಿ ಬರುತ್ತೆ? ಎಫ್ ಎ ಡ್ಯಾಶ್. ಎ ಅಂದ್ರೆ ಅಪ್ರೋಚ್. ಈಸ್ ಫಸ್ಟ್ ಬರಿಬೇಕಾರದೇನು, ಸೋರ್ಸ್ಗೂ ಮತ್ತೆ ಅಬ್ಸರ್ವರ್ಗೂ ಆಲ್ವೇಸ್ ಏನಿರುತ್ತೆ? ಡೈರೆಕ್ಷನ್ ಆಫ್ ಸೌಂಡ್. ಡೈರೆಕ್ಷನ್ ಆಫ್ ಸೌಂಡ್ ಈಸ್ ಆಲ್ವೇಸ್ ಫ್ರಮ್ ಸೋರ್ಸ್ ಟು ಅಬ್ಸರ್ವರ್. ಹೇಗಿದ್ದಾರೆ ಇಬ್ರು? ಸೇಮ್ ಡೈರೆಕ್ಷನ್, ವಿ ಮೈನಸ್ ವಿ ಎಸ್. ಸರ್ ಮೈನಸ್ ವಿ ನಾಟ್ ಬರೆಯೋದಿಕ್ಕೆ ವಿ ನಾಟ್ 0 ಇಂಟು ಎಫ್. ರಿಲೇಷನ್ ಬರದೆ ಸಬ್ಸ್ಟಿಟ್ಯೂಟ್ ಮಾಡ್ಬೋದು ನಾನು ಬೆಲೆನ. ಸಬ್ಸ್ಟಿಟ್ಯೂಟ್ ಮಾಡೇ ಬಿಡೋಣ ಅಂತೀರಾ? ಮಾಡೇ ಬಿಡೋಣ. ಎಫ್ ಎ ಡ್ಯಾಶ್ ಈಸ್ ವಿ ಎಷ್ಟಿದೆಯಪ್ಪ? 340 ಡಿವೈಡೆಡ್ ಬೈ 340 ಮೈನಸ್ 20. ಸೊ 340 ಇಂಟು ಎಫ್. ಎಫ್ ಎಷ್ಟಿದೆ? ಎಫ್ ಎ ಕಂಡುಹಿಡಿಬೇಕಾಗಿರೋದು ನಾವು. ಹೋಗಿ ಆ ಕಡೆ. ಸೊ ದೇರ್ ಫೋರ್ ಎಫ್ ಎ ಡ್ಯಾಶ್ ಈಸ್ 340 ಡಿವೈಡೆಡ್ ಬೈ 320 ಇಂಟು ಎಫ್. ಮುಗೀತು ಎಫ್ ಎ ಡ್ಯಾಶ್. ಈಗ ಪಾಸ್ ಆದ್ಮೇಲೂ ಕೂಡ ಅವನಿಂದ ಏನಾಗ್ತಿದೆ? ಸೌಂಡ್ ಸೋರ್ಸ್ ದೂರ ಹೋಗ್ತಿದೆ ಅನ್ಸುತ್ತೆ. ದೂರ ಹೋಗ್ತಿದೆ ಅಂದ್ರೆ ಫ್ರೀಕ್ವೆನ್ಸಿ ಕಡಿಮೆ ಆಗ್ತಿದೆ ಅಂತ ಅನ್ಸುತ್ತೆ. ಅವಾಗ ಎಷ್ಟಾಗುತ್ತೆ? ದಿಸ್ ಈಸ್ ಅವೇ, ಮೂವಿಂಗ್ ಅವೇ ಆರ್ ರಿಸೀಡಿಂಗ್ ಅವೇ. ದೂರ ಹೋಗ್ತಿದ್ದಾನೆ, ಸೋರ್ಸ್ ದೂರ ಹೋಗ್ತಾ ಇದೆ. ಸೊ ಸೋರ್ಸ್ ದೂರ ಹೋಗ್ತಿದ್ದಾಗ ಅವನಿಂದ ರಿಸೀಡಿಂಗ್ ಅವೇ. ನೋಡಿ ಮಕ್ಳ, ರಿಸೀಡಿಂಗ್ ಅವೇಗೆ. ಈಗ ಅಗೈನ್ ನಾನು ಏನ್ ಬರಿಬೇಕು? ಕಂಪೇರ್ ಮಾಡ್ಬೇಕು ಅಂದ್ರೆ ವೆಲಾಸಿಟಿ ಆಫ್ ಸೌಂಡ್ ಬೇಕು. ವೆಲಾಸಿಟಿ ಆಫ್ ದಿ ಸೌಂಡ್ ಈಸ್ ಸೋರ್ಸ್ ಟು ಅಬ್ಸರ್ವರ್. ಈಗ ಸೋರ್ಸ್ ಈ ಕಡೆ ಇದೆ, ಸೊ ಸೋರ್ಸ್ ಟು ಅಬ್ಸರ್ವರ್ ಅಂದ್ರೆ ವಿ ಹಿಂಗೆ ಇರಬೇಕು. ಈಗ ಅವನ್ ಪಾಸ್ ಆದ್ಮೇಲೆ ಹೌ ದೀಸ್ ಟು ಪೀಪಲ್, ಇವನ್ ರೆಸ್ಟ್ ಅಲ್ಲಿ ಇದ್ದಾನೆ, ಹಾಗೆ ಬರ್ಕೋಬೇಕು. ಹೌ ದೀಸ್ ಟು ಪೀಪಲ್, ವಿ ಎಸ್ ಈ ಕಡೆ ಇದೆ, ವಿ ಈ ಕಡೆ ಇದೆ. ಆಪೋಸಿಟ್ ಅಂದ್ರೆ ವಿ ಪ್ಲಸ್ ವಿ ಎಸ್ ಇಂಟು ಎಫ್. ಸಬ್ಸ್ಟಿಟ್ಯೂಟ್ ಮಾಡೋಣ. ಓ ನೋಡಿ, 340 ಡಿವೈಡೆಡ್ ಬೈ 340 ಪ್ಲಸ್ 20, 340 ಡಿವೈಡೆಡ್ ಬೈ 360 ಇಂಟು ಎಫ್. ಓ ಸೌಂಡು, ಟ್ರೈನು ಅವನ ಹತ್ರ ಬಂದಾಗ್ಲೇ ಬೇರೆ ಅಪರೆಂಟ್ ಫ್ರೀಕ್ವೆನ್ಸಿ, ಅವನಿಂದ ಫಾಸ್ಟ್ ದೂರ ಹೋದಾಗ್ಲೇ ಬೇರೆ ಅಪರೆಂಟ್ ಫ್ರೀಕ್ವೆನ್ಸಿ. ಅವೆರಡು ಫಾಸ್ಟ್ ಆಗಿ ಆಗುತ್ತೆ ಮಕ್ಳ. ಏನ್ ಟ್ರೈನ್ ನಡ್ಕೊಂಡು ಬರ್ತಾ ಇಲ್ಲ, ಫಾಸ್ಟ್ ಆಗಿ ಬರ್ತಿದೆ, 72 km/h. ಸೊ ಆದ್ರಿಂದ ಎರಡು ಕ್ವಿಕ್ ಟೈಮ್ ಅಲ್ಲಿ ಆಗೋದ್ರಿಂದ ಅವನ್ ಕಿವಿಗೆ ಹತ್ರ ಬಂದಾಗ ಬೇರೆ ಫ್ರೀಕ್ವೆನ್ಸಿ, ದೂರ ಹೋದಾಗ ಬೇರೆ ಫ್ರೀಕ್ವೆನ್ಸಿ, ಎರಡು ಅಟ್ ಎ ಟೈಮ್ ಬೀಳ್ತಾ ಇರೋದ್ರಿಂದ, ಬೇರೆ ಬೇರೆ ಫ್ರೀಕ್ವೆನ್ಸಿ ಎರಡು ಅಟ್ ಎ ಟೈಮ್ ಬೀಳ್ತಾ ಇರೋದ್ರಿಂದ ಆ ಡಿಫ್ರೆನ್ಸ್ ಇನ್ ದಿ ಫ್ರೀಕ್ವೆನ್ಸಿನ ನಾವು ಬೀಟ್ಸ್ ಅಂತ ಕರಿತೀವಿ. ಅದೆಷ್ಟಿದೆ? 5 ಬೀಟ್ಸ್ ಬಂದಿದೆ ಅಂತೆ. ಇವೆಲ್ಲ ಹೈಯರ್ ಲೆವೆಲ್ ಕಾಂಪಿಟೇಟಿವ್ ಪ್ರಾಬ್ಲಮ್ ಮಕ್ಳ. ರೈಟ್? ಹಂಗಂತ ಅಂತ ಹೈ ಇಲ್ಲ, ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲೂ ಕೇಳ್ತಾರೆ, ಸಿಂಪಲ್ ಸಿಚುಯೇಷನ್ ಕೇಳ್ತಾರೆ. ಈಗ ನಾನು ಇವೆರಡು ಏನ್ ಮಾಡ್ಬೇಕು? ಬೀಟ್ಸ್ ಅಂದ್ರೆ ಏನು? ಇವರಿಬ್ರು ನಡುವೆನ ಡಿಫ್ರೆನ್ಸ್. ಯಾರು ದೊಡ್ಡವರು? ಡೆಫಿನೆಟ್ಲಿ ಇವನ್ ದೊಡ್ಡವನಿದಾನೆ, ಇವನ್ ಚಿಕ್ಕವನಿದಾನೆ. ಸೊ ದೇರ್ ಫೋರ್ ಎಫ್ ಎ ಡ್ಯಾಶ್ ಮೈನಸ್ ಎಫ್ ಆರ್ ಡ್ಯಾಶ್. ಎ ಅಂದ್ರೆ ಅಪ್ರೋಚ್, ಆರ್ ಅಂದ್ರೆ ರಿಸೀಡಿಂಗ್ ಅವೇ. ಸೊ ದೇರ್ ಫೋರ್ ಡೆಲ್ಟಾ ಎಫ್ ಎಷ್ಟು ಕೊಟ್ಟಿದ್ದೀನಿ? ಬೀಟ್ಸು 5 ಬೀಟ್ಸ್. 5 ಈಕ್ವಲ್ಸ್ 340 ಡಿವೈಡೆಡ್ ಬೈ 320 ಇಂಟು ಎಫ್ ಮೈನಸ್ 340 ಡಿವೈಡೆಡ್ ಬೈ 360 ಇಂಟು ಎಫ್. ಏನ್ ಕಾಮನ್ ತಗೋಬಹುದು? 340 ಎಫ್ ಕಾಮನ್ ತಗೊಂಡ್ಬಿಟ್ರೆ 1/320. ನೋಡಿ 340 ಎಫ್ ಕಾಮನ್ ತಗೊಂಡ್ರೆ 1/320 ಮೈನಸ್ 1/360. ದೇರ್ ಫೋರ್ 5. ಸೊ 5 ಇಂಟು 340 ಎಫ್ ಈಕ್ವಲ್ಸ್, ಇದಕ್ಕೆ ಎಲ್ ಸಿ ಎಂ ತಗೊಂಡ್ಬಿಡ್ಬೋದು. ಸದ್ಯಕ್ಕೆ ನಾನು ಈ ತರ ಬರಿತಾ ಇದ್ದೀನಿ. ಸೊ ನೀವು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕ್ಯಾಲ್ಕುಲೇಟರ್ ಅಲ್ಲೋ ಇರಲ್ಲ, ಅವಾಗ ಈ ರೀತಿನೇ ಮಾಡ್ಬೇಕಾಗತ್ತೆ ಮಕ್ಕಳ. ನಂಬರ್ಗಳು ಕೂಡ ಈ ರೀತಿನೇ ಬರುತ್ತೆ. 360 320 ಅಂದ್ರೆ 40 ಆಯ್ತು. 40 ಡಿವೈಡೆಡ್ ಬೈ 320 ಇಂಟು 360. 0 ಹೋಯ್ತು. ಸೊ ಮೆನಿ ಟೈಮ್ಸ್? ಸೊ 4 8s. ಸೊ ಮುಗ್ದೋಯ್ತು, ಸಿಂಪ್ಲಿಫೈ ಆಯ್ತು. ಸೊ 5 ಇಂಟು 340 ಇಂಟು ಎಫ್ 1 ಡಿವೈಡೆಡ್ ಬೈ 0 ಹೋಗಿದೆ 8. 8 ಇಂಟು 36 ಇಂಟು 60. ಇದನ್ನೆಲ್ಲ ಈ ಕಡೆ ಕಳಿಸ್ಬಿಡ್ತೀನಿ. ಸೊ ಅವಾಗ ಎಫ್, ಇವನು 5 ಮಕ್ಳ ಮರಿಬಾರ್ದು. ಎಫ್ ಈಕ್ವಲ್ಸ್ 5 ಡಿವೈಡೆಡ್ ಬೈ 340, ಇವನು ಮೇಲ್ ಹೋಗ್ತಾನೆ, ಇಂಟು 8 ಇಂಟು 360. ಇಲ್ಲೂ ಕೂಡ 0 ಹೋಗುತ್ತೆ.
ಸೊ ಫೈನಲ್ ಆಗಿ ನೀವು ಎಫ್ ಈಕ್ವಲ್ಸ್ 8×40 ಇಂಟು 36 ಡಿವೈಡೆಡ್ ಬೈ 34 ಅಂತ ಬರುತ್ತೆ ಮಕ್ಕಳ. ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಅಕ್ಯುರೇಟ್ ನಂಬರ್ ಬರುತ್ತೆ. ಸೊ ದಿಸ್ ಇಸ್ ಹೌ ಇನ್ ಎ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಾಬ್ಲಮ್ ಕೇಳ್ತಾರೆ, ಎಲ್ಲ ಮಿಕ್ಸ್ ಮಾಡಿ, ರೈಟ್? ಸೊ ಪ್ಲೀಸ್ ಮೇಕ್ ಎ ನೋಟ್ ಆಫ್ ದಿಸ್. ಅಂಡ್ ಇದೇ ತರ ಇನ್ನೊಂದು ಸಿಚುವೇಶನ್ ಕ್ರಿಯೇಟ್ ಮಾಡ್ತೀನಿ ಮಕ್ಕಳ. ಎಲ್ಲಿ ಪ್ರಾಬ್ಲಮ್ ನೀವೆಲ್ಲರಾದ್ರೂ ಬಿಜಾಪುರ್ ಸೈಡ್ ಇದ್ರೆ ಗೋಲ್ ಗುಂಬಸ್ಗೆ ಹೋಗಿರ್ತೀರಾ, ಅಲ್ಲಿ ಕಿರ್ಚ್ಕೊಂಡ್ರೆ ಯಾಕೋ ಬಂದೇ ಬರುತ್ತೆ. ಸೊ ಅವಾಗ್ಲೂ ಕೂಡ ನಮ್ ಕಿವಿನಲ್ಲಿ ಗುಯಿ ಅನ್ನತ್ತೆ. ನಾವೇನ್ ಸುಮ್ನೆ ಇರ್ತೀವ, ಗೋಲ್ ಗುಂಬಸ್ ಹೋದ್ರೆ ಓಡ್ಕೊಂಡು ಹೋಗ್ತೀವಿ, ವಾಲ್ ಹತ್ರ ಓಡ್ಕೊಂಡೋಗಿ ಕಿರ್ಸ್ತೀವಿ, ಅವಾಗ ಬೇರೆ ರೀತಿನೇ ಕೇಳಿಸುತ್ತೆ. ಆ ತರ ಒಂದು ಸಿಚುವೇಶನ್ ತಗೊಂಡು ಕೂಡ ಒಂದು ಪ್ರಾಬ್ಲಮ್ ತಗೊಳ್ಳೋಣ, ರೈಟ್? ಸೊ ಪ್ಲೀಸ್ ಮೇಕ್ ಎ ನೋಟ್ ಆಫ್ ದಿಸ್, ರೈಟ್? ನೆಕ್ಸ್ಟ್, ಇಲ್ಲಿ ಸೋರ್ಸ್ ಏನಾಗಿದೆ, ಅಬ್ಸರ್ವರ್ ರೆಸ್ಟ್ ಅಲ್ಲಿ ಇದ್ದಾನೆ. ನೆಕ್ಸ್ಟ್ ಈಗ ಅಬ್ಸರ್ವರ್ ನ ಓಡಿಸ್ತೇನೆ ಗೈಸ್. ಎಸ್, ಡನ್ ಆಗಿ ಮುಗ್ದಿದೆ ಅನ್ಸುತ್ತೆ. ನೆಕ್ಸ್ಟ್ ಸಿಚುವೇಶನ್ ತಗೊಳ್ಳೋಣ. ನೆಕ್ಸ್ಟ್ ಸಿಚುವೇಶನ್ಸ್ ತಗೊಳ್ಳೋಣ. ಸರ್ ಹೇಳ್ದಾಗೆ ಸ್ವಲ್ಪ ಹೈಯರ್ ಲೆವೆಲ್ ಕಾಂಪಿಟೇಟಿವ್ ಪ್ರಾಬ್ಲಮ್ಸ್ ಅಂದ್ರೆ ಹೀಗೆ ಈ ರೀತಿ ಇರುತ್ತೆ ಮಕ್ಕಳ. ಹಾಗಂತವೇನ್ ತುಂಬಾ ಕಷ್ಟ ಅಲ್ಲ. ಅಪ್ರೋಚ್ ಕಾನ್ಸೆಪ್ಟ್ ಗೊತ್ತಿದ್ರೆ, ಬೇಸಿಕ್ಸ್ ಚಂದ ಗೊತ್ತಿದ್ರೆ ಇವೆಲ್ಲ ಆರಾಮಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಯಾವ ಸಿಚುವೇಶನ್ ತಗೊಳ್ತೀನಿ? ಸೇ ಫಾರ್ ಎಕ್ಸಾಂಪಲ್, ಜಸ್ಟ್ ಎ ಮಿನಿಟ್, a different chalk. ಬೇರೆ ಚಾಕ್ ತಗೊಂಡೆ. ನೆಕ್ಸ್ಟ್ ಸಿಚುವೇಶನ್ ಈಸ್, ಏನ್ ಮಾಡೋಣ? ಸೇ ಫಾರ್ ಎಕ್ಸಾಂಪಲ್, ಸೋರ್ಸ್ ಇಲ್ಲಿದೆ. ಸಿಚುವೇಶನ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೋರ್ಸು ರೆಸ್ಟ್ ಅಲ್ಲಿ ಇದೆ, ಅಂದ್ರೆ ಸ್ಪೀಕರ್ ಎಲ್ಲೋ ಬಡ್ಕೊಂತಾ ಇದೆ. ಒಬ್ಬ ಬೈಕ್ ಅಲ್ಲಿ ವಿತ್ ಎ ವೆಲಾಸಿಟಿ, ಬೈಕ್ ಅಂದ್ರೆ ಅಬ್ಸರ್ವರ್, ಸೌಂಡ್ ಏನು ಅವನ್ ಮಾಡ್ತಾ ಇಲ್ಲ. ಹಿಂಗೆ ಫಸ್ಟ್ ಅಪ್ರೋಚ್ ಆಗ್ತಾನೆ, ಆಮೇಲೆ ಪಾಸ್ ಆಗ್ಬಿಡ್ತಾನೆ. ಬಂದಿದ್ದು ಅಪ್ರೋಚ್ ಪಾಸ್. ಇಲ್ಲಿ ಸ್ಪೀಕರ್ ಇದೆ, ನಾನು ಬೈಕ್ ಓಡಿಸ್ಕೊಂಡು ಹಿಂಗ್ ಬಂದ್ ಹಿಂಗ್ ಪಾಸ್ ಆಗ್ಬಿಟ್ಟೆ. ಸೊ ಇಲ್ಲಿ ಸ್ಪೀಕರ್ ಇದೆ ಅಂತಂದ್ರೆ ನಾನು ಬಂದಾಗ ನನ್ ಕಿವಿಗೆ ಜಾಸ್ತಿ ಅನ್ಸುತ್ತೆ ಸೌಂಡ್, ನಾನು ದೂರ ಹೋದಾಗ ಕಡಿಮೆ ಅನ್ಸುತ್ತೆ. ಸೊ ಅವಾಗ ಇಬ್ರದ್ದು ಫಾಸ್ಟ್ ಆಗಿ ಮೂವ್ ಆಗ್ತಾ ಇರೋದ್ರಿಂದ ಸಡನ್ ಆಗಿ ನನ್ ಕಿವಿಗೆ ಬೀಟ್ಸ್ ಬರುತ್ತೆ. ಸೊ ಅದೇ ನಾನು ಕಂಡುಹಿಡಿಬೇಕು. ಅಪ್ರೋಚ್ ಆಗ್ಬೇಕಾದ್ರೆ ಎ ಅಂದ್ರೆ ಅಪ್ರೋಚ್, ಎಷ್ಟು ಅಪರೆಂಟ್ ಫ್ರೀಕ್ವೆನ್ಸಿ ಬಂತು. ಇವನು ವಿವೋ ಅನ್ಕೋತೀನಿ, ಇವನು ವಿವೋ, ಒಂದೇ ಸ್ಪೀಡಲ್ಲಿ ಹೋಗ್ತಿದ್ದಾನೆ ಬೈಕ್. ಹೆಂಗ್ ಸರ್ ಸಾಲ್ವ್ ಮಾಡೋದು? ಫಸ್ಟ್ ಸಿಚುವೇಶನ್, ಅವನು ಹತ್ರ ಹೋಗ್ತಿದ್ದಾನೆ, ಬರ್ಕೊಂಡೆ ಡಯಾಗ್ರಾಮ್ ಅಲ್ಲಿ. ನೆಕ್ಸ್ಟ್ ಬರಿಬೇಕಾರದು ಸೋರ್ಸ್ಗೂ ಮತ್ತೆ ಅಬ್ಸರ್ವರ್ಗೂ ಡೈರೆಕ್ಷನ್ ಆಫ್ ಸೌಂಡ್. ಸೌಂಡ್ ಇಸ್ ಆಲ್ವೇಸ್ ಫ್ರಮ್ ಸೋರ್ಸ್ ಟು ಅಬ್ಸರ್ವರ್ ಬರುತ್ತೆ. ಇಲ್ಲಿ ಎಫ್ ಎ ಡ್ಯಾಶ್ ಅಪ್ರೋಚ್ಗೆ ಇಬ್ರು ಹೆಂಗಿದ್ದಾರೆ, ಅಪೋಸಿಟ್. ಸೊ ವಿ ಪ್ಲಸ್ ವಿ ನಾಟ್ ಡಿವೈಡೆಡ್ ಬೈ ವಿ. ಇವನ್ ರೆಸ್ಟ್ ಇಲ್ವೇ ಇಲ್ಲ, ಇಂಟು ಎಫ್. ಎಫ್ ಅಂದ್ರೆ ಸರ್ ಆಕ್ಚುಲ್ ಫ್ರೀಕ್ವೆನ್ಸಿ ಆಫ್ ದಿ ಸ್ಪೀಕರ್. ಸ್ಪೀಕರ್ ರೆಸ್ಟ್ ಅಲ್ಲಿ ಇದ್ದಾಗ ಎಷ್ಟು ಸೌಂಡ್ ಎಮಿಟ್ ಮಾಡ್ತಾ ಇರುತ್ತೆ ಅಷ್ಟೇ. ಓಡಾಡ್ತಾ ಇದ್ರು ಅಷ್ಟೇ ಇರುತ್ತೆ, ಓಡಾಡ್ತಾ ಇದ್ರು, ಬಟ್ ನಮ್ ಕೇಳ್ಸೋದ್ ಬೇರೆ ತರ ಇರುತ್ತೆ. ಈಗ ರಿಸೀಡಿಂಗ್ ಅವೇ, ದೂರ ಹೋಗ್ತಿದ್ದಾನೆ. ಈಗ ದೂರ ಹೋಗ್ತಿದ್ದಾಗ ಎಫ್ ಆರ್ ಡ್ಯಾಶ್ ಈಸ್ ಇವನು ಏನಿದಾನೆ, ಈ ಕಡೆ ಹೋಗ್ತಿದ್ದಾನೆ. ಸೋರ್ಸ್ ಕಳಿಸ್ತಾ ಇರೋ ಸೌಂಡ್ ವೇವ್ ಕೂಡ ಅವನೇ ಫಾಲೋ ಮಾಡ್ತಿದೆ. ಸೌಂಡ್ ವೇವ್ ವೆಲಾಸಿಟಿ ಡೈರೆಕ್ಷನ್ ಈಸ್, ವೆಲಾಸಿಟಿ ಆಫ್ ಸೌಂಡ್ ಈಸ್ ಫ್ರಮ್ ಸೋರ್ಸ್ ಟು ಅಬ್ಸರ್ವರ್. ಇವರಿಬ್ರು ಹೆಂಗಿದ್ದಾರೆ, ಸೇಮ್ ಡೈರೆಕ್ಷನ್, v minus v naught divided by v into f. So therefore ಇವರಿಬ್ರು ಅಟ್ ಎ ಟೈಮ್ ಆಗ್ತಾರೆ. ಹತ್ರ ಹೋಗಿ ದೂರ ಹೊಟ್ಟೋಗೋದ್ರಿಂದ ಡಿಫ್ರೆನ್ಸ್ ಕಿವಿ ಕೇಳಿಸುತ್ತೆ. ಅದೇ ಎಫ್ ಎ ಡ್ಯಾಶ್ ಮೈನಸ್ ಎಫ್ ಆರ್ ಡ್ಯಾಶ್. ಆ ಬೀಟ್ಸ್ ನಮ್ಗೆ ಎಷ್ಟು ಕಾಣತ್ತಪ್ಪ ಅಂದ್ರೆ ವಿ ಪ್ಲಸ್ ವಿ ನಾಟ್ ಡಿವೈಡೆಡ್ ಬೈ ವಿ ಇಂಟು ಎಫ್ ಮೈನಸ್ ವಿ ನಾಟ್ ಡಿವೈಡೆಡ್ ಬೈ. ಇದನ್ನ ನಾನು ಎಲ್ ಸಿ ಎಂ ತಗೊಂಡ್ರೆ ಡೆಲ್ಟಾ ಎಫ್ ಈಸ್ ವಿ, ಎಲ್ ಸಿ ಎಂ ಎಫ್ ಕಾಮನ್ ಇಬ್ರಿಗೂ, ವಿ ಪ್ಲಸ್ ವಿ ನಾಟ್, ಇವನು ಪ್ಲಸ್ ಇರ್ತಾನೆ, ಇವನು ಮೈನಸ್ ಮಲ್ಟಿಪ್ಲೈ ಮಾಡ್ತೀನಿ, ಮೈನಸ್ ವಿ ಮೈನಸ್ ಇಂಟು ಮೈನಸ್ ಪ್ಲಸ್ ವಿ ನಾಟ್. ಸೊ ಅವಾಗ ಸಿಂಪ್ಲಿಫೈ ಮಾಡಿದ್ರೆ ನನಗೇನ್ ಬರುತ್ತೆ, ಸೊ ಡೆಲ್ಟಾ ಎಫ್ ಈಸ್ ಎಫ್ ಇಂಟು ಇ ಮೈನಸ್ ಮಿ ಮೈನಸ್ ಹೊಟ್ಟೋದ್ರೆ 2v0 divided by v. This is the number of beats heard by the biker when he passes the source.
ಈ ರೀತಿ ಮಾಡ್ಬೋದು. ನೆಕ್ಸ್ಟ್ ಮಕ್ಕಳ ಇನ್ನೊಂದು ಸಿಚುವೇಶನ್ ತಗೋತೀನಿ. ಸೊ ಇನ್ನೊಂದು ಸಿಚುವೇಶನ್ ತಗೊಂಡ್ಬಿಡ್ತೀನಿ, ದೆನ್ ವಿಲ್ ಕನ್ಕ್ಲೂಡ್ ದಿ ಥಿಂಗ್. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಸಿಚುವೇಶನ್. ನಾನು ಹೇಳ್ದಾಗ್ಲೇ ಹಾಗೆ ಎಕೋ ಅನ್ಕೊಳ್ಳೋಣ. ಒಂದು ವಾಲ್, ರಿಫ್ಲೆಕ್ಟಿಂಗ್ ವಾಲ್ ಇಲ್ಲಿದೆ ಅಂತ ಅನ್ಕೊಳ್ಳೋಣ. ರಿಫ್ಲೆಕ್ಟಿಂಗ್ ವಾಲ್. ಇಲ್ಲಿ ಬಸ್ ಇದ್ದಾನೆ, ಬಸ್ ಒಳಗಡೆ ಡ್ರೈವರ್ ಇದ್ದಾನೆ, ಬಸ್ ಒಳಗಡೆ ಡ್ರೈವರ್ ಇದ್ದಾನೆ. ಡ್ರೈವರು ಹಾರನ್ ಮಾಡ್ಕೊಂಡು ಬ್ರೇಕ್ ಫೇಲ್ಯೂರ್ ಆಗ್ಬಿಟ್ಟಿದೆ, ಹೋಗಿ ಗೋಡೆ ಹತ್ರ ಹೊಡಿತಿದ್ದಾನೆ. ಈಸ್ ಗೋಯಿಂಗ್ ವಿತ್ ಎ ವೆಲಾಸಿಟಿ ವಿ ಡ್ಯಾಶ್, ವಿ ಬಸ್ ಅಂತ ಬರೀತೇನೆ. ವಿ ಬಿ ಇಸ್ ದಿ ವೆಲಾಸಿಟಿ ಆಫ್ ದಿ ಬಸ್. ಅವನ್ಗೇನಪ್ಪ ಆಗುತ್ತೆ ಅಂತ ಹೋಗ್ತಿದ್ದಂಗೆ ಅವನ್ ಕಿವಿಗೆ ಸ್ವಲ್ಪ ಬೀಟ್ಸ್ ಕಿವಿ ಕೇಳುತ್ತೆ. ಯಾಕೆ ಸರ್ ಬೀಟ್ಸ್ ಕೇಳುತ್ತೆ? ಫಸ್ಟ್ ಸಿಚುವೇಶನ್. ಫಸ್ಟ್ ಆಫ್ ಆಲ್ ಸಿಚುವೇಶನ್ ಏನಾಗ್ತಿದೆ ಇಲ್ಲಿ, ಇವನು ಹಾರ್ ಮಾಡ್ತಾ ಇರೋದ್ರಿಂದ ಸೌಂಡ್ ವೇವ್ ಕೂಡ ಈ ಕಡೆಗೆ ಹೋಗ್ತಿದೆ. ಸರ್ ಇಲ್ಲಿ ಅಬ್ಸರ್ವರ್ ಯಾರು? ಡ್ರೈವರ್. ಸೊ ದೆನ್ ಡ್ರೈವರ್ಗೆ ಏನ್ ವೆಲಾಸಿಟಿ ಇದೆ? ಅವನ್ಗೂ ಇದೆ ಇದೆ. ಸರ್ ಇಲ್ಲಿ ಸೋರ್ಸ್ ಯಾರು? ಅವನೇ ಎಮಿಟ್ ಮಾಡ್ತಾ ಇರೋದು, ಬಿಕಾಸ್ ಅವನ್ ಬಸ್ ಒಳಗಡೆ ಇದ್ದಾನೆ. ಸೊ ಆಲ್ ಆರ್ ಹ್ಯಾವಿಂಗ್ ಸೇಮ್ ಮ್ಯಾಗ್ನಿಟ್ಯೂಡ್. ಹೆನ್ಸ್ ಅಪರೆಂಟ್ ಫ್ರೀಕ್ವೆನ್ಸಿ ಎಷ್ಟಿರುತ್ತಪ್ಪ ಅಂದ್ರೆ, ಬಿಫೋರ್ ಗೋಯಿಂಗ್ ಟು ರೀಚಿಂಗ್ ದಿ ವಾಲ್, ಇಲ್ಲಿ ಈ ಸಿಚುಯೇಷನ್ ನ 1 ಅಂತ ಕರಿತೀನಿ. ಈ 1 ಅನ್ನೋ ಜಾಗದಲ್ಲಿ ಅಪರೆಂಟ್ ಫ್ರೀಕ್ವೆನ್ಸಿ ಹರ್ಡ್ ಬೈ ದಿ ಡ್ರೈವರ್ ಮೇಕಿಂಗ್ ದಿ ಹಾರ್ನ್ ಮೂವಿಂಗ್ ವಿತ್ ವೆಲಾಸಿಟಿ ವಿ ಬಿ ಈಸ್, ಇವೆಲ್ಲ ವಿ ಬಿನೇ. ಎಷ್ಟಿದೆಯಪ್ಪ ಅಂದ್ರೆ ವಿ ಮೈನಸ್ ವಿ ನಾಟ್ ಡಿವೈಡೆಡ್ ಬೈ ವಿ ಮೈನಸ್ ವಿ ಎಸ್. ಯಾಕಂದ್ರೆ ಎಲ್ಲರೂ ಸೇಮ್ ಡೈರೆಕ್ಷನ್ ಇದ್ದಾರೆ. ವಿ ನಾಟ್ ವಿ ಎಸ್ ಎರಡು ಸೇಮ್ ಆದ್ಮೇಲೆ ಎಫ್ ಒನ್ ಡ್ಯಾಶ್ ಈಕ್ವಲ್ಸ್ ವಿ ಮೈನಸ್ ವಿ ಕೂಡ ವಿ ಬಿನೇ. ಸಾರಿ, ವಿ ಮಾತ್ರ ವಿ ಬಿ ಅಲ್ಲ, ಸಾರಿ ವಿ ನಾಟ್ ಮತ್ತೆ ವಿ ಎಸ್ ವಿ ಬಿ ಸೌಂಡ್ ಇದೆ. ವೆಲಾಸಿಟಿ ಆಫ್ ಸೌಂಡ್ ಡೆಫಿನೆಟ್ಲಿ ಬಸ್ಗಿಂತ ಜಾಸ್ತಿ ಇರುತ್ತೆ. ಸೊ ದೇರ್ ಫೋರ್ ವಿ ಮೈನಸ್ ವಿ ನಾಟ್ ವಿ ಎಸ್ ಎರಡು ಸೇಮ್. ಯಾಕೆ? ರಿಪೀಟ್ ಮಾಡ್ತೀನಿ. ಅಬ್ಸರ್ವರ್ ಡ್ರೈವರ್ ಬಸ್ ಅಲ್ಲಿ ಕುತ್ಕೊಂಡಿದ್ದಾನೆ, ಹಾರ್ನ್ ಮಾಡ್ತಾ ಇರೋದು ಬಸ್ ಇಂದಾನೆ. ಸೊ ಬಸ್ ಆಕ್ಟ್ಸ್ ಲೈಕ್ ಎ ಸೋರ್ಸ್ ಆಸ್ ವೆಲ್ ಆಸ್ ಅಬ್ಸರ್ವರ್. ಸೊ ಡ್ರೈವರು ಒಂದೇ ವೆಲಾಸಿಟಿ ವಿ ಬಿ ನಲ್ಲಿ ಹೋಗ್ತಾ ಇದ್ದಾನೆ, ಬಸ್ಸು ಅಥವಾ ನಥಿಂಗ್ ಬಟ್ ಸೋರ್ಸ್ ಇಸ್ ಆಲ್ಸೋ ಮೂವ್ ವಿತ್ ಸೇಮ್ ವೆಲಾಸಿಟಿ. ಅವಾಗ ವಿ ಮೈನಸ್ ವಿ ಬಿ ಡಿವೈಡೆಡ್ ಬೈ ವಿ ಮೈನಸ್ ವಿ ಬಿ ಬರುತ್ತೆ ಇಂಟು ಎಫ್. ಅವಾಗ ಇದು ಕ್ಯಾನ್ಸಲ್ ಆಗ್ಬಿಟ್ಟು ಉಳ್ಕೊಳ್ಳೋದು ಅಪರೆಂಟ್ ಫ್ರೀಕ್ವೆನ್ಸಿ ಈ ಸೇಮ್ ಆಸ್ ಆಕ್ಚುಯಲ್ ಫ್ರೀಕ್ವೆನ್ಸಿ. ಅಂದ್ರೆ ಕಿವಿಗೆ ಯಾವುದೇ ತರ ಅಪರೆಂಟ್ ಫ್ರೀಕ್ವೆನ್ಸಿ ಕೇಳಿಸ್ತಾ ಇಲ್ಲ. ಮತ್ ಸರ್ ಬೀಟ್ಸ್ ಯಾಕೆ ಸರ್ ಬರುತ್ತೆ? ಇದೇ ಗೋಲ್ ಗುಂಬಸ್ ಎಕ್ಸಾಂಪಲ್. ನಮ್ಗೆ ಗೊತ್ತು ಮಕ್ಳ, ಇಲ್ಲಿಂದ ಕಿರ್ಚ್ಕೊಂಡ್ರೆ ಸೌಂಡ್ ಹೋಗಿ ಇಲ್ಲಿ ಬೀಳುತ್ತೆ, ಬಿದ್ದಿದ್ದ ಸೌಂಡ್ ವಾಪಸ್ ರಿಫ್ಲೆಕ್ಟ್ ಆಗಿ ಬರುತ್ತೆ. ನಮ್ ಕಾಮನ್ ಸೆನ್ಸ್ ಗೊತ್ತು, ಸೌಂಡ್ ಎಲ್ಲಿಂದನಾದ್ರೂ ಬರ್ಬೇಕು ಅಂದ್ರೆ ಅಲ್ಲಿ ಸೋರ್ಸ್ ಇರಬೇಕು. ಇಲ್ಲಿ ಸೋರ್ಸು ಈ ಕಡೆಯಿಂದ ಹೋಗ್ತಾ ಇರೋ ಸೌಂಡ್ಗೆ, ಈ ವಿಗೆ ಸೋರ್ಸು ಇಲ್ಲಿರೋ ಬಸ್ ಅಲ್ಲಿರೋ ಹಾರ್ನ್. ಆ ಕಡೆಯಿಂದ ಯಾರಿದ್ದಾರೆ? ಯಾರು ಇಲ್ಲ, ರಿಫ್ಲೆಕ್ಟಿಂಗ್ ವಾಲ್. ಅಥವಾ ರಿಫ್ಲೆಕ್ಟಿಂಗ್ ವಾಲ್ ಇದ್ದಾಗ ನಾವ್ ಇಮ್ಯಾಜಿನ್ ಮಾಡ್ಕೋಬೇಕು, ಓ ವಾಲ್ ಒಳಗಡೆ ಯಾರೋ ಒಬ್ಬ ಇದ್ದಾನೆ, ನಾವು ಕಳ್ಸೋಷ್ಟು ಸೌಂಡ್ನೇ ಆಪೋಸಿಟ್ ಅಲ್ಲಿ ಕಳಿಸ್ತಿದ್ದಾನೆ ಅಂತ ಅನ್ಕೋಬೇಕು. ಯಾಕೆ ಸರ್ ನಾವು ಅಷ್ಟು ಇಮ್ಯಾಜಿನ್ ಮಾಡ್ಕೋಬೇಕು? ಇಂಪಾರ್ಟೆಂಟ್. ಇದೇ ವಾಲ್ ನ ನೀವು ಮಿರರ್ ಅನ್ಕೊಂಡು ಲೈಟ್ ಟಾರ್ಚ್ ಆನ್ ಮಾಡಿದ್ರೆ ಇಲ್ಲಿಂದ ಲೈಟ್ ಹೋಗುತ್ತೆ. ಅದೇ ಲೈಟ್ ದಿ ಇಮೇಜ್ ಮಿರರ್ ಹಿಂದೆನೂ ಇದೆ ಅನ್ಸುತ್ತಾ? ಮಿರರ್ ಅಲ್ಲಿಂದನೂ ಲೈಟ್ ಬರಲ್ವಾ? ಹಾಗೆ ಇಲ್ಲೂ ಕೂಡ ಇಲ್ಲಿಂದ ನೀನ್ ಸೌಂಡ್ ಕಿರ್ಚ್ಕೊಂತಾ ಇದ್ರೆ ಯಾರೋ ವಾಲ್ ಒಳಗಡೆ ಇಂದನು ಕಿರ್ಚ್ಕೊಂತಿದಾರೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ. ಅದನ್ನೇ ಎಕೋ ಅಂತ ಕರೆಯೋದು. ನಾವಿಲ್ಲೂ ಕೂಡ ಇಮ್ಯಾಜಿನ್ ಮಾಡ್ಕೋಬೇಕು, ಎಸ್ ಡ್ಯಾಶ್ ಅಂದ್ರೆ ಹೊಸ ಸೋರ್ಸ್, ಹೊಸದೇನಲ್ಲ, ಇದ್ರದ್ದು ರಿಫ್ಲೆಕ್ಟೆಡ್ ಇಮೇಜ್ ಸೋರ್ಸ್. ಇದು ಬಸ್ ಈ ಕಡೆ ಹತ್ರ ಓಡ್ ಬರ್ತಾ ಇದ್ರೆ ಇಲ್ಲಿರೋ ಇಮೇಜ್ ಕೂಡ ಹತ್ರ ಓಡ್ ಬರ್ತಾ ಇರತ್ತೆ. ಯಾಕೆ ನೋಡಿ, ನಾನ್ ಮಿರರ್ ಮುಂದೆ ನಡ್ಕೊಂಡು ಹೋದ್ರೆ ಇಮೇಜ್ ಅಂದ್ರೆ ಅದ್ರದ್ದು ಪ್ರತಿಬಿಂಬ ಇರುತ್ತಲ್ಲ, ಅದು ಮಿರರ್ ಹತ್ರನೇ ಓಡ್ ಬರುತ್ತೆ. ದೂರ ಹೋದ್ರೆ ದೆವ್ವದ್ ಮೂವಿಲ್ ಮಾತ್ರ ಹಂಗಾಗದು. ಸೊ ವೆನ್ ಐ ಮೂವ್ ಟುವರ್ಡ್ಸ್ ದಿ ಮಿರರ್, ಇದು ಮಿರರ್ ಮೂವ್ ಮಾಡಿದ್ರೆ ನನ್ನ ಇಮೇಜ್ ಮಿರರ್ ಒಳಗಡೆ ಇರೋದು ಕೂಡ ಅದು ಹತ್ರ ಬರುತ್ತೆ. ಹಾಗೆ ಇಲ್ಲಿರೋ ನಿಂತಿರೋ ಸೋರ್ಸ್ ಹತ್ರ ಹೋಗ್ತಿದ್ರೆ ಇದ್ರ ಒಳಗಡೆ ಇರೋ ಸೋರ್ಸ್ ಕೂಡ ಹತ್ರ ಬರ್ತಾ ಇರುತ್ತೆ. ದಿಸ್ ದಿ ಡೈರೆಕ್ಷನ್ ಆಫ್ ಸೋರ್ಸ್. ದೆನ್ ಸೋರ್ಸ್ ಇಲ್ಲಿತ್ತು ಅಂದ್ರೆ ಅಬ್ಸರ್ವರ್ ಅಲ್ಲೇ ಇದ್ದಾನೆ. ಕೇಳಿಸ್ಕೊಳ್ಳೋ ಕಿವಿ ವಾಲ್ ಒಳಗಡೆ ಹೋಗಕ್ ಆಗಲ್ಲ, ಅಬ್ಸರ್ವರ್ ಡ್ರೈವರ್ ಇಲ್ಲೇ ಇರ್ತಾನೆ. ಹೆನ್ಸ್ ಅಗೈನ್ ಬರಿತಾ ಇದೀನಿ ವಿ. ಇದು ರಿಫ್ಲೆಕ್ಟೆಡ್ ಇಮೇಜ್ಗೆ. ಯಾವ್ದಕ್ಕಿದು? ರಿಫ್ಲೆಕ್ಟೆಡ್ ವೇವ್ಗೆ. ಇದು ರಿಫ್ಲೆಕ್ಟೆಡ್ ವೇವ್. ಇನ್ಸಿಡೆಂಟ್ ಏನು ವ್ಯತ್ಯಾಸ ಕಾಣಿಸಿಲ್ಲ, ರಿಫ್ಲೆಕ್ಟೆಡ್ ಕಾಣಿಸ್ತಿದೆ. ಸೊ ದೇರ್ಫೋರ್ ಇಲ್ಲಿ ನಾನು ಅಪರೆಂಟ್ ಫ್ರೀಕ್ವೆನ್ಸಿ ಫಾರ್ ರಿಫ್ಲೆಕ್ಟೆಡ್ ವೇವ್ ಬರೆದ್ರೆ ಇವರಿಬ್ರು ಹೆಂಗಿದ್ದಾರೆ? ಸೇಮ್ ಡೈರೆಕ್ಷನ್ ವಿ ಮೈನಸ್ ವಿ ಎಸ್.
ಇಲ್ಲಿ ಯುನು ಮತ್ತೆ ಅಬ್ಸರ್ವರ್ ಹೇಗಿದ್ದಾರೆ? ಆಪೋಸಿಟ್. ವಿ ಪ್ಲಸ್ ವಿ ನಾಟ್ ಇಂಟು ಎಫ್. ಇನ್ಸಿಡೆಂಟ್ ಐ ಅಂದ್ರೆ ಇಲ್ಲಿ ಇನ್ಸಿಡೆಂಟ್ ಮಕ್ಕಳ. ಇನ್ಸಿಡೆಂಟ್ ವೇವ್ ಇಂದ ಫ್ರೀಕ್ವೆನ್ಸಿ ಏನೂ ಕಿವಿಗೆ ಡ್ರೈವರ್ಗೆ ವ್ಯತ್ಯಾಸ ಕಾಣಿಸ್ಲಿಲ್ಲ. ಅವನು ಕಾಣಿಸ್ತಾ ಇರೋ ವ್ಯತ್ಯಾಸ ಅದು ವಾಲ್ ಇಂದ ರಿಫ್ಲೆಕ್ಟ್ ಆಗಿ ಬರ್ತಿದೆಯಲ್ಲ ಅದರಿಂದ ಕಾಣಿಸ್ತಾ ಇದೆ. ಸೊ ದೇರ್ ಫೋರ್ ಇವ್ರಿಬ್ರಿಗೂ ಡಿಫ್ರೆನ್ಸೇ ಬೀಟ್ಸ್. ಆ ಬೀಟ್ಸ್ ಎಷ್ಟಿರುತ್ತಪ್ಪ ಅಂದ್ರೆ ಎಫ್ ಆರ್ ಡ್ಯಾಶ್ ಮೈನಸ್ ಎಫ್ ಐ ಡ್ಯಾಶ್. ಎಫ್ ಆರ್ ಡ್ಯಾಶ್ ಈಸ್ ವಿ ಪ್ಲಸ್ ವಿ ನಾಟ್ ಡಿವೈಡೆಡ್ ಬೈ ವಿ ಮೈನಸ್ ವಿ ಎಸ್ ಇಂಟು ಎಫ್. ಎಫ್ ಐ ಡ್ಯಾಶ್ ಈಸ್ ಎಫ್. ಸೊ ದೇರ್ ಫೋರ್ ಎಫ್ ಕಾಮನ್ ತಗೊಂಡ್ಬಿಟ್ಟು ಎಲ್ ಸಿ ಎಂ ತಗೊಂಡ್ಬಿಟ್ರೆ ಎಲ್ ಸಿ ಎಂ ಎಲ್ ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ, ವಿ ಮೈನಸ್ ವಿ ಎಸ್. ಸೊ ದೇರ್ ಫೋರ್ ಎಫ್ ಇಂಟು ವಿ ಪ್ಲಸ್ ವಿ ನಾಟ್ ಮೈನಸ್ ವಿ ಪ್ಲಸ್ ವಿ ಎಸ್. ಮೈನಸ್ ವಿ ಪ್ಲಸ್ ವಿ ಹೊಟ್ಟೋಗುತ್ತೆ, ವಿ ಮೈನಸ್ ವಿ ಎಸ್. ಸೊ ಚೇಂಜ್ ಇನ್ ದಿ frequency or apparent frequency beats of beats produced by the apparent frequencies when a bus moving towards a reflecting wall by making a horn is ಎಷ್ಟು ಬಂತಪ್ಪ? ಡೆಲ್ಟಾ ಎಫ್ is ವಿ ನಾಟ್ ಪ್ಲಸ್ ವಿ ಎಸ್ ವಿ ಡಿವೈಡೆಡ್ ಬೈ ವಿ ಮೈನಸ್ ವಿ ಎಸ್. ಇದು ಹೈಯರ್ ಲೆವೆಲ್ ಮೇನ್ಸ್ ಆ ತರ ಲೆವೆಲ್ ಪ್ರಾಬ್ಲಮ್ ಮಕ್ಕಳ. ಸೊ ನಾನು ಸಿಂಪಲ್ ಕಾನ್ಸೆಪ್ಟ್ ಹೇಳಿದ್ದೀವಿ, ಸಿಂಪಲ್ ಆಗಿ ಮೂವ್ ಆಗೋದು ಕೂಡ, ಲಿಟಲ್ ಹೈಯರ್ ಲೆವೆಲ್ಲು ಹೇಳಿದ್ದೀವಿ. ಸೊ ಯಾವ್ದು ಬೇಕಾದ್ರೂ ಮಾಡ್ಬೋದು. ದಿಸ್ ಇಸ್ ಹೌ. ಇದ್ರ ಮೇಲೆ 1000 ಸಿಚುವೇಶನ್ ಕ್ರಿಯೇಟ್ ಮಾಡ್ಬೋದು ಮಕ್ಕಳ. ಲೈಟ್ ಕೂಡ ಸ್ಟಡಿ ಮಾಡ್ತೀವಿ ಮುಂದಿನ ವರ್ಷ. ಡಾಪ್ಲರ್ ಎಫೆಕ್ಟ್ ಡ್ಯೂ ಟು ಲೈಟ್ ಸ್ಟಡಿ ಮಾಡ್ತೀವಿ. ಲೈಟ್ ಅಂದ್ರೆ ಎಸ್ಪೆಷಲಿ ಈ ಸೆಲೆಸ್ಟಿಯಲ್ ಆಬ್ಜೆಕ್ಟ್ ಅಂದ್ರೆ ಸ್ಟಾರ್ಸ್, ಈ ಆಕಾಶ ಕಾಯಗಳು ಅಂತಾರಲ್ಲ, ಅವೆಲ್ಲ ಎಮಿಟ್ ಮಾಡ್ತಾ ಇರತ್ತೆ ಲೈಟ್. ಆಮೇಲೆ ಅವೆಲ್ಲ ಮೂನು ಆಗ್ತಾ ಇರತ್ತೆ. ಅದು ನಮ್ಮಿಂದ ದೂರ ಹೋಗ್ತಿದ್ಯಾ ಹತ್ರ ಬರ್ತಿದ್ಯಾ ಅನ್ನೋದನ್ನೆಲ್ಲ ನಾವು ಈ ಡಾಪ್ಲರ್ ಎಫೆಕ್ಟ್ ಮುಖಾಂತರನೇ ಕಲಿತೀವಿ. ದಟ್ ಈಸ್ ರೆಡ್ ಶಿಫ್ಟ್ ಅಂತ ಬ್ಲೂಟ್ ಶಿಫ್ಟ್ ಅಂತ ಕಲಿತೀವಿ. ಅದು ಕಲಿಬೇಕು ಅಂದ್ರೆ ಈ ಕಾನ್ಸೆಪ್ಟ್ ಮರಿಬಾರ್ದು. ಆಕಾಶಕಾಯ ಮೂವ್ ಆಗ್ತಿದೆ ಅಂದ್ರೆ ಎಮಿಟ್ ಮಾಡೋದು ಯಾರು? ಲೈಟ್ನ ಆಕಾಶಕಾಯ. ಸೊ ದಟ್ ಮೀನ್ಸ್ ಅದು ಮೂವ್ ಆಗ್ತಿದೆ ಅಂದ್ರೆ ಏನ್ ಚೇಂಜ್ ಆಗುತ್ತೆ? ವೇವ್ ಲೆಂತ್ ಚೇಂಜ್ ಆಗುತ್ತೆ. ಯಾಕಪ್ಪ ಅಂದ್ರೆ ಸೋರ್ಸ್ ಮೂವ್ ಆಗ್ತಿದ್ರೆ, ಸೋರ್ಸ್ ಅಂದ್ರೆ ಇಲ್ಲಿ ಲೈಟ್ ಸೋರ್ಸು ಆಕಾಶಕಾಯ, ಅದು ಮೂವ್ ಆಗ್ತಿದ್ರೆ ಡೆಫಿನೆಟ್ಲಿ ಏನ್ ಮೂವ್ ಆಗುತ್ತೆ? ಏನ್ ಚೇಂಜ್ ಆಗುತ್ತೆ? ವೇವ್ ಲೆಂತ್ ಚೇಂಜ್ ಆಗುತ್ತೆ. ದಟ್ ಈಸ್ ಅಪರೆಂಟ್ ವೇವ್ ಲೆಂತ್. ಅದ್ರ ಮುಖಾಂತರ ರೆಡ್ ಶಿಫ್ಟ್ ಬ್ಲೂ ಶಿಫ್ಟ್ ಕೂಡ ಕಲಿತೀವಿ ಮಕ್ಕಳ. ರೈಟ್. ಸೊ ದಿಸ್ ಇಸ್ ಬ್ರೀಫ್ concepts regarding the Doppler effect, its general board exam derivation, and simple problem with related to your board exam, simple CET and the mains and advanced level problems. Right. ಇದನ್ನ ನೀಟ್ ಅನ್ನೋ ಎಕ್ಸಾಮ್ಗಳಲ್ಲೂ ಕೇಳ್ತಾರೆ ಮಕ್ಕಳ. Right. So sir, yes. So if you have any doubts guys, you can I always ask. So ನನಗೂ ಗೊತ್ತು ಸ್ವಲ್ಪ ಹೈಯರ್ ಲೆವೆಲ್ ತಗೊಂಡಿದ್ದೀನಿ. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಅಂಡ್ ಇದರಲ್ಲಿ ಯಾವುದೇ ರೀತಿ ಡೌಟ್ ಇದ್ರೂ ಕೂಡ ನೀವು ಕೇಳ್ಬೋದು. ಥ್ಯಾಂಕ್ ಯು ಸರ್. ಎಸ್ ಸರ್. ವಿದ್ಯಾರ್ಥಿಗಳೇ, ನೋಡಿ ಇವತ್ತು ಈ ದಿನ ಕೊಟ್ಟಂತ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಡಾಪ್ಲರ್ ಪರಿಣಾಮ ಎಂಬುದರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೂಡ, ಯಾವುದೇ ಕ್ವಶನ್ಸ್ ಇದ್ರು ಕೂಡ ಕೇಳಬಹುದು ಇವಾಗ. ಸೊ ಯಾವುದೇ ಕ್ವಶನ್ಸ್ ಇಲ್ಲ ಸರ್, ಚಾಟ್ ಬಾಕ್ಸ್ ಅಲ್ಲಿ ಇಲ್ಲ. ಎಸ್ ಸರ್. ಸೊ ತದನಂತರದಲ್ಲಿ ಏನಾದ್ರು ಕಳಿಸಿದ್ರೆ ನಾನು ಐ ಸೆಂಡ್ ಥ್ರೂ ಮೇಲ್ ಸರ್. ಶೋರ್ ಸರ್. ಸೊ ಇವತ್ತು ತಾವು ಡಾಪ್ಲರ್ ಎಫೆಕ್ಟ್ ಮೇಲೆ ಅಂದ್ರೆ ಡಾಪ್ಲರ್ ಪರಿಣಾಮ ಏನೆಂಬುದರ ಬಗ್ಗೆ ನೀವು ಹಲವಾರು ಉದಾಹರಣೆಗಳ ಮೂಲಕ ಸೊ ವಿದ್ಯಾರ್ಥಿಗಳಿಗೆ ಭಾರಿ ಸರಳವಾಗಿ ಮತ್ತು ಸುಲಲಿತವಾಗಿ ತಲುಪುವ ರೀತಿಯಲ್ಲಿ ಅನೇಕ ಮಾಹಿತಿಗಳನ್ನ ಈ ಒಂದು ಉಪನ್ಯಾಸದ ಮೂಲಕ ತಿಳಿಸ್ಕೊಟ್ಟಿದ್ದಾರೆ ಸರ್. ತಮಗೆ ನಮ್ಮ KST ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ಥ್ಯಾಂಕ್ ಯು ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್. ಸೊ ತುಂಬಾ ಹೈಯರ್, ನೀವು ಹೇಳಿದಾಗೆ JEE ಮತ್ತೆ CET ಲೆವೆಲ್ ಪ್ರಾಬ್ಲಮ್ಸ್ ಬೇಕು ಅನ್ನೋದ್ರಿಂದ ಈ ತರ ಹೈಯರ್ ಲೆವೆಲ್ ಪ್ರಾಬ್ಲಮ್ಸ್ ಎಲ್ಲ ಹೇಳಿದೀವಿ. ಬಟ್ ನಮ್ಮ ಬೋರ್ಡ್ ಎಕ್ಸಾಮ್ ಅಲ್ಲಿ ನಮ್ಮ ತುಂಬಾ ಸಿಂಪಲ್ ಆಗಿ ಪ್ರಾಬ್ಲಮ್ಗಳು ಬರುತ್ತೆ ಮಕ್ಕಳ ಅಭ್ಯಾಸ. ಮಕ್ಕಳು ಡೌಟ್ಸ್ ಇದ್ರೆ ಕೇಳುವಂತ ಸಂದರ್ಭಗಳೇ ಜಾಸ್ತಿ ಇತ್ತು ಸರ್. ಬಟ್ ಯಾಕೆ ಅವರು ಯಾವುದೇ ಕ್ವಶನ್ಸ್ ಕೇಳ್ತಾ ಇಲ್ಲ. ಓಕೆ ಸರ್, ಸಮ್ ಟೆಕ್ನಿಕಲ್ ಸಂದರ್ಭದಲ್ಲಿ ನಾನು ಮೇಲ್ ಮುಖಾಂತರ ತಮಗೆ ಕಳಿಸ್ಕೊಡ್ತೀನಿ. ಶೋರ್ ಸರ್, ಶೋರ್. ಸೊ once again I thank you sir, and I also thanks to our academy President Professor Ayapan sir, and I also thanks to our Chief Executive Officer Dr. Amir sir, colleagues and staff members and technical members also
and also thanks to all the attendees. Okay, once again I thank you, sir. Thank you, sir. Okay, sir.